ಸಂಭ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತ ಬಯಸುತ್ತಾ, ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಲಿರುವ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ಭಾರತೀಯ ಜನತಾ ಪಕ್ಷ ಮಂಗಳೂರು ಉತ್ತರ ವಲಯದ ಅಧ್ಯಕ್ಷರಾಗಿರುವ ಶ್ರೀಯುತ ತಿಲಕರಾಜಿಯವರು, ಹಾಗೆಯೇ ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತರಾಗಿ ಇದೀಗ ವೃತ್ತಿಯಲ್ಲಿ ನಿವೃತ್ತಿಗೊಂಡು ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿರುವ ಶ್ರೀಯುತ GA ಬಾವರವರು. ನಮ್ಮ ಇನ್ನೋರ್ವ ಅತಿಥಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಇದರ ಉಪಾಧ್ಯಕ್ಷರಾದಂತಹ ಶ್ರೀಯುತ ವಿನಯ್ ಕುಮಾರ್ ಸೂರಿಂಜೆ. ಇನ್ನೋರ್ವರು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವ ಶ್ರೀಮತಿ ಲಕ್ಷ್ಮೀಶೇಖರ್ ಇವರು. ಇನ್ನು ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಫೆಡರೇಷನ್ ಮೀಫ್ ಇದರ ಅಧ್ಯಕ್ಷರಾದಂತಹ ಮೂಸಬ್ಬ ಪಿ ಬ್ಯಾರಿ, ಹಾಗೆಯೇ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ತುಳಸಿ ಇವರು. ಕಾರ್ಯಕ್ರಮದ ಆರಂಭದ ಮೊದಲು ಇಂದು ಉದ್ಘಾಟನೆಗೆ ಸಜ್ಜಾಗಿರುವ ಶಾಲಾ ವೇದಿಕೆಯನ್ನು ಉಪಸ್ಥಿತರಿರುವ ಶ್ರೀಯುತ GA ಬಾವರವರು ನೆರವೇರಿಸಬೇಕಾಗಿ ವಿನಂತಿಸುತ್ತಾ, ಎಲ್ಲರೂ ಚಪ್ಪಾಳೆಯ ಮೂಲಕ ಇವರನ್ನು ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಗಣ್ಯರು ಇವರೊಂದಿಗೆ ಸಹಕಾರವನ್ನು ನೀಡುತ್ತಿದ್ದಾರೆ. ತಮ್ಮ ಅಮೃತ ಹಸ್ತದಿಂದ ಈ ವೇದಿಕೆಯನ್ನು ಉದ್ಘಾಟಿಸಿದ ಶ್ರೀಯುತ GA ಬಾವ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಗೌರವಪೂರ್ಣ ಅಭಿನಂದನೆಗಳು. ಹಾಗೆಯೇ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ವೇದಿಕೆಯಲ್ಲಿರುವ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸುತ್ತಿದ್ದೇನೆ. ಇವರೊಂದಿಗೆ ಶಾಲಾಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀಯುತ ಮೊಹಮ್ಮದ್ ಅಲಿ, ಶ್ರೀ ತೇಲಾರ್ ಮೊಹಮ್ಮದ್, ಮಯದಿ ಸುಪ್ರೀಂ, ಅಬ್ದುಲ್ ಮಜೀದ್ ಹಾಗೂ ಶ್ರೀಯುತ ದಿಲೀಪ್ ಇವರು ಕೂಡ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭಕ್ಕೆ ಮುನ್ನುಡಿ. ಪ್ರಾರ್ಥನಾ ಗೀತೆಗಾಗಿ ಶಾಲಾ ವಿದ್ಯಾರ್ಥಿಗಳು. ಸೃಷ್ಟಿ ನಿನ್ನಿಂದಲೇ, ಭಕ್ತಿ ಮನದಲ್ಲಿಯೇ, ಸೃಷ್ಟಿ ನಿನ್ನಿಂದಲೇ, ಭಕ್ತಿ ಮನದಲ್ಲಿಯೇ, ದಾಸನಾಗುವೆ ಧ್ಯಾನದನಿಯಾಗಿದೆ, ತೊರೆದು ನಿನ್ನ ಇರದು ಗಾನ ಪಾದ ಚರಣದಲ್ಲಿ, ತೊರೆದು ನಿನ್ನ ಇರದು ಗಾನ ಪಾದ ಚರಣದಲ್ಲಿ, ನಿನ್ನ ಸೇವೆಯಲಿ, ನಿನ್ನ ಸೇವೆಯಲಿ, ಸೃಷ್ಟಿ ನಿನ್ನಿಂದಲೇ, ಭಕ್ತಿ ಮನದಲ್ಲಿಯೇ, ಸೃಷ್ಟಿ ನಿನ್ನಿಂದಲೇ, ಭಕ್ತಿ ಮನದಲ್ಲಿಯೇ, ದಾಸನಾಗುವೆ ಧ್ಯಾನಧನಿಯಾಗಿದೆ, ಇಹದ ಮೋಹದ ಗೊಡವೆ ಬೇಡ, ಮೌನ ರಾಗದ ವೀಣೆ ಬೇಡ, ಇಹದ ಮೋಹದ ಗೊಡವೆ ಬೇಡ, ವೀಣೆ ಬೇಡ, ತನ್ನದಲ್ಲದ ತಂದಿ ನೀತಿದ ತಾಳ ತಪ್ಪುವ ಶ್ರುತಿಯು ಬೇಡ, ನೀನೆ ಬೇಕೆ ಮಗೆ ನಿನ್ನ ಸನಿಹ ಸಾಕೆ ಮಗೆ, ಸೃಷ್ಟಿ ನಿನ್ನಿಂದಲೇ, ಭಕ್ತಿ ಮನದಲ್ಲಿಯೇ, ಸೃಷ್ಟಿ ನಿನ್ನಿಂದಲೇ, ಭಕ್ತಿ ಮನದಲ್ಲಿಯೇ, ದಾಸನಾಗುವೆ ಧ್ಯಾನದನಿಯಾಗಿದೆ, ಕ್ರೋಧ ತುಂಬಿದ ಜಗವೇ ಬೇಡ, ಪ್ರೀತಿ ಇಲ್ಲದ ಭಾವ ಬೇಡ, ಕ್ರೋಧ ತುಂಬಿದ ಜಗವೇ ಬೇಡ, ಭಾವ ಬೇಡ, ಭಕ್ತಿ ಇಲ್ಲದ ಧ್ಯಾನದಿಂದಿರು ಜಪವ ಮಾಡುವ ಭಜನೆ ಬೇಡ, ನೀನೆ ಬೇಕೆ ಮಗೆ ನಿನ್ನ ಸನಿಹ ಸಾಕೆ ಮಗೆ, ಸೃಷ್ಟಿ ನಿನ್ನಿಂದಲೇ, ಭಕ್ತಿ
ತೊರೆದು ನಿನ್ನ ಇರದು ಗಾನ ಪಾದ ಚರಣದಲ್ಲಿ ತೊರೆದು ನಿನ್ನ ಇರದು ಗಾನ ಪಾದ ಚರಣದಲ್ಲಿ ನಿನ್ನ ಸೇವೆಯಲಿ ನಿನ್ನ ಸೇವೆಯಲಿ ಸೃಷ್ಟಿ ನಿನ್ನಿಂದಲೇ ಭಕ್ತಿ ಮನದಲ್ಲಿಯೇ ಸೃಷ್ಟಿ ನಿನ್ನಿಂದಲೇ ಭಕ್ತಿ ಮನದಲ್ಲಿಯೇ ದಾಸನಾಗುವೆ ಧ್ಯಾನದನಿಯಾಗಿದೆ. ಪ್ರಾರ್ಥನಾ ಗೀತೆಯ ಮೂಲಕ ನಮ್ಮನ್ನೆಲ್ಲ ಮಂತ್ರಮುಗ್ಧಗೊಳಿಸಿದ ಸ್ವಾತಿಕಾ ಹಾಗೂ ತಂಡಕ್ಕೆ ಅಭಿನಂದನೆಗಳು. ಹಚ್ಚುತ್ತಲಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ, ಅದಕ್ಕಾಗಿ ಸ್ವಾಗತದ ಶುಭ ನುಡಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲಿದ್ದಾರೆ ಸಹ ಶಿಕ್ಷಕಿ ಶ್ರೀಮತಿ ಸುನೀತಾರವರು. ಇಂದು ನಾವು 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಂಭ್ರಮ 23 ಇದರ ಸಂಭ್ರಮದಲ್ಲಿದ್ದೇವೆ. ಇದೀಗ ತಾನೇ ಉದ್ಘಾಟನೆಗೊಂಡಿರುವ ನೂತನ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ನಾನು ಸಂತಸ ಪಡುತ್ತೇನೆ. ಇಂದಿನ ಸಭೆಯ ಸಾರಥ್ಯವನ್ನು ವಹಿಸಿ ಸಭೆಯನ್ನು ನಡೆಸಿಕೊಡುವವರು ಶ್ರೀಯುತ ತಿಲಕರಾಜ್ ಕೃಷ್ಣಾಪುರ, ಅಧ್ಯಕ್ಷರು, ಬಿಜೆಪಿ ಉತ್ತರ ವಲಯ. ಜನರ ಕಷ್ಟವೇ ತಮ್ಮ ಕಷ್ಟ ಎಂದು ನಂಬಿ ಜನರೊಂದಿಗೆ ಬೆರೆತು ಜನರ ಕಷ್ಟಗಳಿಗೆ ಸ್ಪಂದಿಸುವಲ್ಲಿ ಇವರು ಒಬ್ಬರು. ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಇವರು ಒಬ್ಬ ಅತ್ಯುತ್ತಮ ಸಮಾಜ ಸೇವಕರು. ಇಂದು ನಮ್ಮ ಕರೆಗೆ ಓಗೊಟ್ಟು ನಮ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವುದು ನಮಗೆ ಹೆಮ್ಮೆ ತಂದಿದೆ. ತಮ್ಮನ್ನು ಶಾಲಾ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ಅಖಿಲೇಶ್ ಹೂವನ್ನಿತ್ತು ಸ್ವಾಗತಿಸಬೇಕಾಗಿ ವಿನಂತಿ. ಹಲವು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಈಗ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಸಮಾಜದ ಜನರ ಕಷ್ಟಗಳಿಗೆ ಸ್ಪಂದಿಸುವ ಶ್ರೀಮತಿ ಲಕ್ಷ್ಮೀ ಶೇಖರ್ ದೇವಾಡಿಗ ಇಂದು ನಮ್ಮ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿರುತ್ತಾರೆ. ಮ್ಯಾಮ್, ತಮಗೂ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ವಿದ್ಯಾರ್ಥಿ ವಿಕ್ರಮ್ ಹೂವನ್ನಿತ್ತು ಸ್ವಾಗತಿಸಬೇಕಾಗಿ ವಿನಂತಿ. ಕೆಟ್ಟ ಪ್ರಪಂಚದಲ್ಲಿ ಒಳ್ಳೆತನವ ಕಾಪಾಡಲು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಹಲವು ನಿರ್ಬಂಧಗಳ ಸುಳಿಯಲ್ಲಿ ಬದುಕಬೇಕಾದ ಬಸವಳಿದ ಜೀವ ಎಂದರೆ ಪೊಲೀಸ್. ತಮ್ಮ ಟ್ರಸ್ಟ್ನ ಮೂಲಕ ವಿದ್ಯಾ ಕೇಂದ್ರವೊಂದನ್ನು ಸ್ಥಾಪಿಸಿ ವಿದ್ಯಾದಾನಿಗಳಾದ ಮಾಜಿ ಪೊಲೀಸ್ ಆಯುಕ್ತರು GA ಬಾವಾ. ಇದಲ್ಲದೆ ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವುದು ನಿಮ್ಮ ದಕ್ಷತೆಗೆ ಸಂದ ಗೌರವ. ಇಂದು ನಮ್ಮ ಸಮಾರಂಭದಲ್ಲಿ ಅತಿಥಿಯಾಗಿ ಉಪಸ್ಥಿತರಿರುವ ಸರ್ ತಮ್ಮನ್ನು ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ಶ್ರೇಯಸ್ ಹೂವನ್ನಿತ್ತು ಸ್ವಾಗತಿಸಲಿದ್ದಾರೆ. ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಮೂಸಬ್ಬ ಪಿ ಬ್ಯಾರಿ, ಅಧ್ಯಕ್ಷರು ಮೀಫ್ ಸಂಸ್ಥೆ. ಹಣ ಆಸ್ತಿ ಕದಿಯಬಹುದು, ಆದರೆ ವಿದ್ಯೆ ಯಾರಿಂದಲೂ ಕದಿಯಲಾಗದು. ಶಿಕ್ಷಣ ಎಂದರೆ ವಿದ್ಯೆ ಮಾತ್ರ ಅಲ್ಲ, ಜೊತೆಗೆ ವಿನಯ, ವಿಧೇಯತೆ ಹಾಗೂ ಸಮಾಜದಲ್ಲಿ ಗೌರವಯುತವಾಗಿ ಹೇಗಿರಬೇಕು ಅಂತ ಅರಿದು ನಡೆದುಕೊಳ್ಳುವುದೇ ಶಿಕ್ಷಣ. ಅಂತಹ ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಗೂಡಿಸಿ ರಚಿಸಿದ ಒಕ್ಕೂಟವೇ ಮೀಫ್. ತಮ್ಮ ಇಳಿ ವಯಸ್ಸಿನಲ್ಲೂ ವಿದ್ಯಾಭ್ಯಾಸಕ್ಕೆ ನೀವು ಕೊಡುತ್ತಿರುವ ವಿಶೇಷ ಕಾಳಜಿಗೆ ಪದಗಳೇ ಸಾಲದು. ಇತ್ತೀಚೆಗೆ ಈ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ನಿಮ್ಮ ಸಾಧನೆಗೆ ಸಂದ ಗೌರವ ಎಂದರೆ ತಪ್ಪಾಗಲಾರದು. ಸರ್, ತಮಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ತೋಷಿತ್ ಹೂವನ್ನಿತ್ತು ಸ್ವಾಗತಿಸಲಿದ್ದಾರೆ. ಇನ್ನೋರ್ವ ಅತಿಥಿ ಕರ್ನಾಟಕದ ಅತ್ಯಂತ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾದ SCDCC ಬ್ಯಾಂಕ್ನ ಉಪಾಧ್ಯಕ್ಷರು ವಿನಯಕುಮಾರ್ ಸೂರಿಂಜೆ. ಸರಳ ಸಜ್ಜನಿಕೆಯ ಸ್ವಭಾವದವರಾದ ಇವರು ಇಂದು ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿರುವುದು ನಮಗೆ ಸಂತೋಷದ ವಿಷಯ.
ಸರ್, ತಮಗೆ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ವಿದ್ಯಾರ್ಥಿ ಅಖಿಲೇಶ್ ಪುಷ್ಪವನ್ನಿತ್ತು ಗೌರವಿಸಬೇಕಾಗಿ ವಿನಂತಿ. ಅಂತೆಯೇ ಇಂದಿನ ಸಮಾರಂಭದ ಇನ್ನೋರ್ವ ಅತಿಥಿ ಅಬ್ದುಲ್ ರಶೀದ್, ಮಾಲಕರು, ಡೈಮಂಡ್ ಕನ್ಸ್ಟ್ರಕ್ಷನ್ ಮಂಗಳೂರು. ತಮಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ವಿಕ್ರಮ್ ಹೂವನ್ನಿತ್ತು ಸ್ವಾಗತಿಸಲಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಗೆ ಭದ್ರ ಬುನಾದಿಯಾಗಿ ನಿಂತವರು ನಮ್ಮ ಶಾಲಾ ಅಧ್ಯಕ್ಷರು ಆದಂತಹ ಜನಾಬ್ KA ಖಾದರ್. ಇಂದು ತಾವು ನಮ್ಮ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿ ಸ್ಥಾನವನ್ನು ಅಲಂಕರಿಸಿರುವಿರಿ. ಸರ್, ತಮಗೆ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ವಿದ್ಯಾರ್ಥಿ ಶ್ರೇಯಸ್ ಹೂವನ್ನಿತ್ತು ಸ್ವಾಗತಿಸಲಿದ್ದಾರೆ. ಅವಿರತ ಶ್ರಮ, ಶಾಲಾ ಎಲ್ಲ ಕೆಲಸಗಳಲ್ಲಿ ಅಚ್ಚುಕಟ್ಟುತನ ನಮ್ಮ ಸಂಸ್ಥೆಯ ಆಧಾರ ಸ್ತಂಭ. ಅವರೇ ನಮ್ಮ ಶಾಲಾ ಸಂಚಾಲಕರಾದ MA ಹನೀಫ್. ಇಂದು ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ತೋಷಿತ್ ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ. ನಮಗೆ ಗುರುವಾಗಿ ನಿಂತು ಎಲ್ಲ ರೀತಿಯಲ್ಲೂ ಸಲಹೆ ಸಹಕಾರಗಳನ್ನು ನೀಡುತ್ತಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಶಿಕಲಾ ರಂಜಿತ್ ಮೇಡಮ್, ತಮ್ಮನ್ನು ಈ ಇಂದಿನ ಶುಭ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ಅಖಿಲೇಶ್ ಹೂವನ್ನಿತ್ತು ಸ್ವಾಗತಿಸಲಿದ್ದಾರೆ. ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಇನ್ನೋರ್ವರು ಶೇಖ್ ಅಹಮದ್ ಸರ್, ಜನರಲ್ ಸೆಕ್ರೆಟರಿ, ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ವಿದ್ಯಾರ್ಥಿ ವಿಕ್ರಮ್ ಹೂವನ್ನಿತ್ತು ಸ್ವಾಗತಿಸಲಿದ್ದಾರೆ. ಅಂತೆಯೇ ಶಾಲಾ ಆಡಳಿತ ಮಂಡಳಿಯ ಇನ್ನೋರ್ವ ಪದಾಧಿಕಾರಿಯಾದಂತಹ ಮೊಹಮ್ಮದ್ ಅಲಿ ಸರ್ ಕೂಡ ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ವಿದ್ಯಾರ್ಥಿ ಶ್ರೇಯಸ್ ಪುಷ್ಪವನ್ನಿತ್ತು ಸ್ವಾಗತಿಸಲಿದ್ದಾರೆ. ಶಾಲೆಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮೊಹಮ್ಮದ್ ಟೇಲರ್ ವೈಸ್ ಪ್ರೆಸಿಡೆಂಟ್ ಸರ್, ಇವರು ಕೂಡ ಅತ್ಯುತ್ತಮ ಪಾತ್ರವನ್ನು ವಹಿಸುತ್ತಿದ್ದಾರೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ತಮ್ಮನ್ನು ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೂ ವಿದ್ಯಾರ್ಥಿ ತೋಷಿತ್ ಹೂವನ್ನಿತ್ತು ಸ್ವಾಗತಿಸಬೇಕಾಗಿ ವಿನಂತಿ. ಅಂತೆಯೇ ಶಾಲಾ ಆಡಳಿತ ಮಂಡಳಿಯ ಜೊತೆ ಕಾರ್ಯದರ್ಶಿಯಾಗಿರುವಂತಹ ಬಿ ಮಯ್ಯದಿ ಸುಪ್ರೀಂ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಅಖಿಲೇಶ್ ಹೂವನ್ನಿತ್ತು ಸ್ವಾಗತಿಸಲಿದ್ದಾರೆ. ಹಾಗೆಯೇ ಶಾಲಾ ಆಡಳಿತ ಮಂಡಳಿಯ ಖಜಾಂಚಿಯಾಗಿರುವ ಮಜೀದ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ವಿಕ್ರಮ್ ಪುಷ್ಪವನ್ನಿತ್ತು ಸ್ವಾಗತಿಸಲಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ಇನ್ನೋರ್ವ ಪದಾಧಿಕಾರಿ ದಿಲೀಪ್ ಸರ್, ಸರ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ಶ್ರೇಯಸ್ ಪುಷ್ಪವನ್ನಿತ್ತು ಸ್ವಾಗತಿಸಲಿದ್ದಾರೆ. ಪೋಷಕರು ಮತ್ತು ಶಿಕ್ಷಕರ ನಡುವಿನ ಬಾಂಧವ್ಯವನ್ನು ಬೆಸೆಯುವಲ್ಲಿ ಶಿಕ್ಷಕ ರಕ್ಷಕ ಸಂಘವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇಂದು ಇದರ ಅಧ್ಯಕ್ಷರಾದ ಶ್ರೀಮತಿ ತುಳಸಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವಿದ್ಯಾರ್ಥಿ ತೋಷಿತ್ ಪುಷ್ಪವನ್ನಿತ್ತು ಸ್ವಾಗತಿಸಲಿದ್ದಾರೆ. ಇಂದಿನ ನಮ್ಮ ಸಮಾರಂಭಕ್ಕೆ ಆಗಮಿಸಿದಂತಹ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅಂತಿಮವಾಗಿ ಇಂದಿನ ಸಮಾರಂಭಕ್ಕೆ ಆಗಮಿಸಿರುವಂತಹ ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳನ್ನು, ಪೋಷಕರನ್ನು, ಶಿಕ್ಷಕರನ್ನು, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರನ್ನು, ಮಕ್ಕಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ವಂದನೆಗಳು. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀಮತಿ ಸುನೀತಾ ಮೇಡಮ್, ಇವರಿಗೂ ಆತ್ಮೀಯ ಸ್ವಾಗತ. ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಹಾಗೂ ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ, ನಮ್ಮ ಈ ವರದಿ ವಾಚನ. ಶಾಲಾ ಮುಖ್ಯೋಪಾಧ್ಯಾಯಿನಿಯವರಿಂದ ಇದೀಗ ವರದಿ ವಾಚನ. Annual Report of 2023-24. Honorable President of the function, distinguished guests, respected President, correspondent and other committee members of Chaitanya Public School, Parent Teacher Association President and executive members, parents, well-wishers, my staff members and my dear students. I am happy to place before you the annual report of all the events
that took place during this academic year. The school has completed 22 years of fruitful service, imparting education to those who have entered in its portals. School profile. This school is managed by Chaitanya Vikasa Vedike, a charity organization with 15 dedicated members. The management committee of the school comprise Shri K.A. Khado as president, Shri M.A. Hanif as correspondent, Shri Sheikh Ahmad as secretary. Since 11 years, I am working as headmistress in this institution. Staff and students. The school has classes from playhome to 10th standard. The total number of students enrolled this academic year is 670. Special emphasis has been laid on the pursuit of quality education, formation of characters, and team spirit. The school has well-trained 20 teaching and 4 non-teaching staff. The dedicated staff members guide students to grow up into responsible individuals. School facilities. We have a good library and computer lab with all amenities. We also have provided smart class facilities for our students by EBIC Smart Class. Parent Teachers Association Committee. The PTA of our school play a vital role in all-round development of the school. The general body meeting held in the month of June 2023. In this meeting, 26 members were selected for the PTA Executive Committee. Among them, Mrs. Tulsi is elected as the President for the year 2023-24. These members are extending their cooperation wholeheartedly. Our achievements. I am happy to announce that since 9 years, we have achieved 100% results in SSLC examination, and every student achieved a score higher than 70% in these examinations. I am delighted to announce that we received the Best School Award in 2022 and the Second Best School Award in 2023 by Muslim Educational Institutions Federation. In the Pratibha Karanji competition organized by the Department of Education, the following students have achieved several prizes in cluster and taluk level. Primary section individual. Meghna G. Bangira of 5th standard, first prize in clay modeling. Ayan Abu Huraira of 5th standard, second prize in pick and speak. Aradhya S. Bangira of 4th standard, third prize in poem recitation. Sanvi of 4th standard, second prize in clay modeling. Anvit Y of 4th standard, second prize in fancy dress. Dhritika of 4th standard, second prize in drawing. Vikshita Shetty of 6th standard, second prize in Kavana Vachana. Mariam Amna of 7th standard, second prize in Arabic Patana. Vikas J. Shetty of 7th standard, first prize in fancy dress. Gagan Chandra of 7th standard, first prize in pick and speak. And Zainaba Faisal of 7th standard, first prize in English recitation and first prize in Hindi recitation. High school sections. Pratibha Karanji individual, Shravya of 10th standard, first prize in Kannada elocution, and Talha of 9th standard, first prize in Ghazal. In the athletic meet organized by the Department of Education, the following students have won medals in the primary and high school sections. Primary section athletics individual, Vikas J. Shetty of 7th standard has got first place in high jump. Fatima Zuhain of 7th standard, first place in high jump and third place in shot put. B. Aisha Shamna of 7th standard, second place in shot put. Ahmad Ayan of 7th standard, second place in high jump. Our primary boys have bagged the first place in throwball match at Hobli level and Taluk level. High school section athletics individual, Mohammad Sahim of 9th standard, second place in discus throw. Akhilesh J. Shetty of 10th standard, second place in high jump, and Khatija Zulfa of 8th standard, first place in high jump. And our high school boys have bagged first place in throwball match at Hobli level, Taluk level, district level, and the second place in Mysore division level. Among them, Akhilesh J. Shetty, Abdul Qadir Shaman, and Abdul Qadir Muaz qualified for the state level throwball match. Apart from studies, we are also conducting karate classes in our school. Karate achievers, Mohammad Faz of 6th standard, second prize in kata, held at Suratkal. Ranjit N. Kolladar of 6th standard, second prize in kata, held at Bajpe. Akhilesh J. Shetty of 10th standard, first prize in Kumte at district level Mangalore, second prize in Kumte at Taluk level Karnad. Tanushri of PS 9th standard, second prize in kata held at Shiomaga, third prize
in Kumte held at Shivamogga. Before I conclude this report, I would like to acknowledge my sincere thanks to the President and all members of School Management Committee, President and members of PTA, all parents and well-wishers who have rendered their support in all angles to become a model school in this locality. Thank you one and all. Thank you, ma'am, for presenting your annual report. ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಗೀಚಿದ್ದೇ ಚಿತ್ರ, ಚುಕ್ಕಿಯೇ ರಂಗು, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ. ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆ ಬೆಳಗೋ ನೇಸರ. ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ, ಈಗ ಈ ಬಹುಮಾನ ವಿತರಣೆ ನಡೆಸಿಕೊಡಲಿದ್ದಾರೆ ಶಿಕ್ಷಕಿ ಸುಜಾತಾ ಮೇಡಮ್. I am privileged to read the prize list of the winners of general proficiency. It is said by the great personality, study without desire spoils the memory. Study with desire builds skill and abilities that an individual possesses. So here I call out students with general proficiency. Everyone please note, this honor is given to a student who stood first in his or her last academic year. So here I encore Mr. Tilak Raj, presider of our Chaitanya Cultural Fest, and he is also designated as President BJP Mangalore North, to honor our students, sir. UKGA first place in the class is backed by Niriksha R. UKGB first place is backed by Zainaba Miza. Standard first, A division, Aisha Arfa. Standard first B, Syed Azan Shafi. Parents, give a big round of applause for the students who stood first in their last academic year. Second standard, Fatima Rafia. Third standard, first place is backed by Nidish R. Fourth standard, first place is backed by Shivali R. Bangera. Fifth standard, first place backed by Vikshita Shetty. Sixth standard, first place is backed by Muhammad Nashi Ali. Seventh standard, first place is backed by Niriksha. Eighth standard, first place Mohit Devadiga. Ninth standard, first place Toshit H. Now is the announcement for the best outgoing student of the year 2023-24. Any guest audience or any guest our students? Yes, it's none other than Akhilesh J. Shetty. Overall, good in studies, sports, other activities, and more than that, he is selected for state level throw ball. We feel proud to have you with us. Thank you, sir. Let us take this opportunity to express our gratitude to our headmistress, teachers, students, and staff who have worked tirelessly to make our school what it is today. Your unwavering commitment to education and growth of our students is truly inspiring. So here we call upon
SSLC toppers of the year 2022-23. Before that, I would like to kindly request a great personality with us, G.A. Bawa, retired Commissioner of Police, Bangalore, to honor our students. Toppers of SSLC 2023-24. First place is bagged by Aisha Numa. I request Aisha Numa to come forward and collect her prize. Second place is bagged by she deserves a huge round of applause for SSLC topper. Second place is bagged by Sudesh Chandra. Now SSLC subject toppers. English, first place is bagged by Fatima Shaima. She scored 122 out of 125. Fatima Shaima. Students, please get ready for the prizes to come and receive. It takes time while you come from the audience. Please gather here near the stage. Kannada, Mohammad Alfaz, 100 out of 100. I request these students to come near the stage and stand, please. Come here and stand near the stage, please. Sudesh Chandra, 100 out of 100. Kannada, second topper, 100 of 100. Katija Shaza. Katija Shaza, 100 out of 100. Shafa Hamima. Shafa Hamima, 100 out of 100 in Kannada. Hindi, first place, Mohammad Suhail, 98 out of 100. Mathematics, first place, Vaishnavi J. Bangera, 96 out of 100. Science, first place, Sudesh Chandra, 95 out of 100. Social Science, first place, Bhuvan Navin Pujari, 98 out of 100. Thank you, sir. Thank you, students. Achievement of this academic year, throw ball. This year, it has been an exceptional on for our school, and we have achieved many milestones together. Under the support and guidance of our management, headmistress, PT sir, from sports academy, from sports achievement to academic success, it had made our school proud. I would like to extend my heartfelt congratulations goes to our management, headmistress, Arun sir, teachers, and to our dear students for their team spirit, hard work, and perseverance. So here again I would like to call the presider of our function, Tilakraj sir, to honor our students here. And also I would like to call upon the Captain Abdul Qadir Shaman and his team, throwball team, Mysore division level till they have reached there, they have got the second place. I asked them to come with the team to receive the shield which was awarded them in Mysore divisional level. With this, we are proud to announce Akhilesh J. Shetty,
Abdul Qadir Shaman and Muaz. They had been to the state level throw ball. Yes. Now school level honoring ceremony for throw ball winners. All please note, we achieved Hubli level first place, Taluk level first place, district level first place, and Mysore divisional level second place. So our school is honoring our throw ball students here. There should be a big round of applause, I hope. Honoring ceremony by Mr. Tilak Raj for our throw ball team players. Thank you, students. Thank you, sir. As we honored our throw ball winners, but we can't forget perseverance, hard work, dedication behind it of a coacher. So now it's our duty to honor our PT sir, Arun sir, for his support and guidance to our students. So here I request again Tilakraj sir to honor our PT sir as a token of gratitude from our management, headmistress, teachers and students. Thank you, sir. Thank you, sir. Individual Championship Award. I express my sincere gratitude to read out the prize list of Championship Award. So I would like to request Lakshmi ma'am, corporator of our area, to give individual championship award. Primary boys individual championship goes to Vikas J. Shetty. A big round of applause, audience. Primary girls, B. Aisha Shamna. High school individual championship boys goes to Akhilesh J. Shetty. High school individual girls championship goes to Aishatul Zia. Thank you, ma'am. Now I request our school president Ajmer Kadar sir to give out the prizes for group championship. Primary group championship is backed by Green Squad. First place by Vikas J. Shetty and group. I request all the group students of this should come forward to receive the prize from our school president Ajmer Kadar sir. First place is backed by Green Squad. Captain of the Green Squad, Vikas J. Shetty, is honored by our school president. Primary group championship goes to Blue Squad. Second place goes to Blue Squad. Fatima Zuhaina, the captain of the team, Fatima Zuhaina. Thank you, sir. Now I request Musaba P. Berry sir to give out the prizes. High school group championship
First prize is backed by Yellow Squad. Abdul Qadir Shaman. With his group, I ask him to walk on the stage. High School Group Championship, second prize, Red Squad, Naima Reliant Group. Thank you, students. Thank you, sir. We have conducted several sports for our students on 9th of December 2023-24. As we have found many students joined our sports on that day, and we found many of the students have taken part, and we have seen their sportive event also on the playground. So here I would like to request Vinay Kumar Surinjay sir to give out the prizes. Shot put boys, first place Ibrahim Zaim. Ibrahim Hazim, first place. Student Ibrahim Azim, shot put. I think absent. Second prize, Mohammad Mashal Ali. Discus throw, boys. First prize, Hazim, again. Second prize, Mashal Ali. I think on behalf of him, Nashi Ali can receive the prize. Nashi Ali can receive the prize on behalf of Mashal Ali. Thank you, sir. Now I request our school correspondent M.A. Hanif sir to give out the prizes to our old students for musical chair, girls. First prize by Azmia. Second prize by Shabiba Afra. If she is there in the audience, please walk forward. Shabiba Afra. Thank you, sir. Now I request Abdul Rashid sir to give away the prizes. Lucky Circle Girls, first prize, Shifa Fatima. First prize, Shifa Fatima. Second prize, Fatima Suhana. Second prize, Fatima Suhana. Thank you, sir. Now, here I would like to request Sheikh Ahmad sir to give out the prizes. Tug of War. First place, Fatima, Shifa and team. Team students are Minshida, Munisha, Sana, Nasrina, Afra, Reem and Shizan. Tug of War, first place, backed by Shifa and team. I request all the team students to come forward to receive their prizes here.
Fatima Shifa and team, tug of war. Second place, tug of war by Azmiya and team. Thank you, sir. Thank you, students. Throw ball for boys. Here I request our school headmistress to give out the prizes. First prize goes to Suhail and team. Students of throw ball are AK Sinan, Alfaz, Tanveez, Zuhan, Nishad, Farish and Nawaz. Throw ball for boys. Receiving prize from our headmistress. Second place, Mashal Ali and team. I think captain is absent, but on behalf of him, other students can take the award. Students are Hitesh, Bhuvan, Mazuk, Bhuvik, Chirag, Hashid, Prajwal and Shazil. Thank you, students, and thank you, ma'am. Thank you for giving me this opportunity. Thank you, one and all. I express my heartfelt thanks to Sujata ma'am to reading prize list. Thank you, ma'am. ಇದೀಗ ಶಾಲಾಡಳಿತ ಮಂಡಳಿಯ ಸದಸ್ಯರಾದಂತಹ BA ನಜೀರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಇವರಿಗೂ ಶಾಲಾಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿ ಅಖಿಲೇಶ್ ಹೂವನ್ನಿತ್ತು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಖಾಸಗಿ ಭಾಗಿದಾರಿಕೆಯನ್ನು ವ್ಯವಹಾರವೆನಿಸದೆ ಕೇವಲ ಸೇವಾ ಮನೋಭಾವನೆಯನ್ನು ಹೊಂದಿದವರು ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಫೆಡರೇಷನ್ ಮೀಫ್ ಸಂಘದ ಮುಖೇನ ಕಲಿಯಿರಿ ಮತ್ತು ಕಲಿಸಿರಿ, ಬೆಳೆಯಿರಿ ಮತ್ತು ಬೆಳೆಸಿರಿ ಎಂಬ ಕರೆಯನ್ನು ನೀಡಿ ಇವರ ಅಧೀನಕ್ಕೆ ಒಳಪಟ್ಟ ಸುಮಾರು 160ಕ್ಕೂ ಹೆಚ್ಚು ಶಾಲೆಗಳ ಉನ್ನತ ಫಲಿತಾಂಶಕ್ಕಾಗಿ SSLC ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಹಲವಾರು ತರಬೇತಿ ಕಾರ್ಯಾಗಾರಗಳನ್ನು ನೀಡುವಲ್ಲಿ ಶ್ರಮವಹಿಸಿ ಸಫಲರಾದವರು. ಕಳೆದ 3 ವರ್ಷದಿಂದ ಮೀಫ್ ಸಂಘದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಎಲ್ಲರಿಗೂ ಮಾರ್ಗದರ್ಶಕರಾದವರು ನಿವೃತ್ತ ತಹಶೀಲ್ದಾರರು. ಪ್ರಸ್ತುತ ಜೋಕಟ್ಟೆಯಲ್ಲಿ ನೆಲೆಸಿರುವ ಇವರ ಈ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿಯ ಕಿರೀಟ ಇವರ ಪರಿಶ್ರಮಕ್ಕೆ ಸಂದ ಫಲ. ಇವರ ಈ ಸಾಧನೆಯ ಶಿಖರಕ್ಕೆ ನಮ್ಮ ಸಂಸ್ಥೆಯಿಂದ ಇವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಮೂಸಬ್ಬ ಬ್ಯಾರಿ ಇವರನ್ನು ಸನ್ಮಾನಿಸಬೇಕಾಗಿ ಶಾಲಾಡಳಿತ ಮಂಡಳಿ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಫಲಪುಷ್ಪವನ್ನು ಶ್ರೀಯುತ ವಿನಯ್ ಕುಮಾರ್ ಸೂರಿಂಜೆ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾರವನ್ನು ಅಬ್ದುಲ್ ರಶೀದ್ ರವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀಯುತ ಅಬ್ದುಲ್ ರಶೀದ್ ರವರ ಹತ್ರ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇವರನ್ನು ಸನ್ಮಾನಿಸಿದ ತಮಗೆಲ್ಲರಿಗೂ ಅಭಿನಂದನೆಗಳು. ಇದೀಗ ಉದ್ಘಾಟನಾ ವೇದಿಕೆಯಲ್ಲಿ ಸನ್ಮಾನಿತರಾಗಿರುವ ತಾವು ನಮ್ಮೊಡನೆ 2 ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ BJP ಮ್ಯಾಂಗ್ಳೂರು ನಾರ್ತ್ ಇದರ ಅಧ್ಯಕ್ಷರಾದ ತಿಲಕ್ ರಾಜ್ರವರೇ, ಮುಖ್ಯ ಅತಿಥಿಗಳಾಗಿರುವ ಜನಾಬ್ GA ಬಾವರವರೇ, ನಾನು ಜಾಸ್ತಿ ಮಾತಾಡೋದಿಲ್ಲ. ತಾವೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ಬಗ್ಗೆ ಆಸಕ್ತರಾಗಿದ್ದೀರಿ. ಆದರೆ 1-2 ವಿಷಯಗಳನ್ನು ಮಾತ್ರ ಸೀಮಿತಗೊಳಿಸಿ ನಾನು ಮಾತಾಡಲು ಇಚ್ಛಿಸ್ತಾ ಇದ್ದೇನೆ. ಒಂದನೇದಾಗಿ ಚೈತನ್ಯ ಸ್ಕೂಲ್ ಮೀಫ್. ಈಗ ವಿನಯ್ ಕುಮಾರ್ ಸೊರಕೆ ಅವರು ನನ್ನ ಹತ್ರ ಕೇಳಿದರು ಮೀಫ್ ಅಂದರೆ ಏನು ಅಂತ ಹೇಳಿ. ಮೀಫ್ ಅಂತ ಹೇಳಿದರೆ ದಕ್ಷಿಣ ಉಡುಪಿ ಜಿಲ್ಲೆಗಳಲ್ಲಿ ಇರುವಂತಹ 180 ಮುಸ್ಲಿಂ ವಿದ್ಯಾಸಂಸ್ಥೆಗಳ
ಒಕ್ಕೂಟ. ಹೆಸರಿಗೆ ಮುಸ್ಲಿಂ ಅಂತ ಹೆಸರಿದ್ದರೂ ಕೂಡ ಇದನ್ನು ಬಹಳಷ್ಟು ಹಿಂದೆ BO ಮೊಯ್ದೀನ್ ಸಾಹೇಬರ ಸಾರಥ್ಯದಲ್ಲಿ ರಚನೆಗೊಂಡಂತಹ ಈ ಒಂದು ಮೀಫ್ ಸಂಸ್ಥೆಯು ಆ ವಿದ್ಯಾಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ಹಾಗೂ ತರಬೇತಿ ನೀಡುವಂಥ ಉದ್ದೇಶದಿಂದ ಈ ಮೀಫ್ ಸಂಸ್ಥೆಯನ್ನು ಕಟ್ಟಲಾಗಿದೆ. ಇದರಲ್ಲಿ 30% ಹೆಚ್ಚು ಮುಸ್ಲಿಮೇತರ ವಿದ್ಯಾರ್ಥಿಗಳು, 70% ಹೆಚ್ಚು ಮುಸ್ಲಿಮೇತರ ಶಿಕ್ಷಕರು ಇದ್ದಾರೆ. ಇದರ ಮುಖ್ಯ ಉದ್ದೇಶ ಈ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದು, ವಿಶೇಷವಾಗಿ SSLC ವಿದ್ಯಾರ್ಥಿಗಳಿಗೆ, ಟೀಚರ್ಸ್ನವರಿಗೆ KG ಸೆಕ್ಷನ್, SSLC ಟೀಚರ್ಸ್, ಬೇರೆ ಬೇರೆ ಪ್ರೈಮರಿ ಹೈಸ್ಕೂಲ್ ಸೆಕ್ಷನ್ ಟೀಚರ್ಸ್ ತರಬೇತಿ ನೀಡುವುದು, ನೀಟ್ JEE ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವುದು. ಹೊಸತಾಗಿ ನಾವು ಆರಂಭಿಸುವುದು IAS ಸಿವಿಲ್ ಸರ್ವೀಸಸ್, IAS IPS KS ಇಂಥ ಪರೀಕ್ಷೆಗಳಿಗೆ 8ನೇ ತರಗತಿಯಿಂದಲೇ ಅವರಲ್ಲಿ ಆಸಕ್ತಿ ಮೂಡುವ ಹಾಗೆ ತರಬೇತಿ ನೀಡುವುದು. ಈವೆಂಟ್ಸ್, ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಈವೆಂಟ್ಸ್, ಟ್ಯಾಲೆಂಟ್ ಹಂಟ್ ಇಂತಹ ಸ್ಪರ್ಧೆಗಳನ್ನು ಸಂಘಟಿಸಿ ಆ ವಿದ್ಯಾರ್ಥಿಗಳಿಗೆ ಪಾಠೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಬರುವಂತೆ ಮಾಡುವುದು. ಇಂಥ ಹಲವು ಉದ್ದೇಶಗಳನ್ನು ಇಟ್ಟು ಈ ಒಂದು ಮೀಫ್ ಆರಂಭಗೊಂಡು ಸುಮಾರು 20 ವರ್ಷಗಳಾಯಿತು. ಇದೇ ಕಳೆದ ತಿಂಗಳಲ್ಲಿ ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ನಮ್ಮನ್ನು ಗೌರವಿಸಿದೆ. ಅದರಲ್ಲಿ ನಾವು ಸ್ಪರ್ಧೆಗೆ ಅಷ್ಟು ಮುತುವರ್ಜಿ ವಹಿಸಿರಲಿಲ್ಲ. ನಮಗೆ ಪ್ರೋತ್ಸಾಹ ನೀಡಿದವರು GA ಬಾಬಾ ಸಾಹೇಬರು. ಯಾಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರಿ, ಯಾಕೆ ನೀವೊಂದು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಹಾಕಬಾರದು ಎಂದು ಕೇಳಿ ಅವರ ಒಂದು ಪ್ರೇರಣೆಯಿಂದ ನಾವು ಅರ್ಜಿ ಹಾಕಿದ್ದೆವು. ಆದರೆ ನಮಗೆ ಸಿಗುವ ಭರವಸೆ ಇರಲಿಲ್ಲ. ಕೊನೆಯದಾಗಿ ಒಂದು ದಿವಸ ಮೊದಲು ಬೆಂಗಳೂರಿಂದ ಕಾಲ್ ಬಂದು ನಾವು ಆ ಒಂದು ಪ್ರಶಸ್ತಿಯನ್ನು ಪಡೆಯಲು ಸಾಧ್ಯವಾಯಿತು. ಇದು ಮೀಫಿನ ಚರಿತ್ರೆ. ಇನ್ನು ಚೈತನ್ಯ ಸ್ಕೂಲಿಗೆ ಬರುವುದಿದ್ದರೆ, ಕಳೆದ ವರ್ಷ ಪ್ರತಿ ವರ್ಷ ಒಂದು ಅವಾರ್ಡ್ ಸೆರೆಮನಿ ಅಂತ ಮಾಡ್ತೇವೆ. ಈ ವಿದ್ಯಾಸಂಸ್ಥೆಗಳಲ್ಲಿ ಗರಿಷ್ಠ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಹಾಗೂ ವಿದ್ಯಾಸಂಸ್ಥೆಯನ್ನು ಗೌರವಿಸುವುದು ಅಂಥೇಳಿ. ಕಳೆದ ವರ್ಷ 2022ನೇ ಸಾಲಿನಲ್ಲಿ ನಾವು ಈ ಸ್ಪರ್ಧೆಗೆ ಆಹ್ವಾನ ಮಾಡಿದಾಗ ರಿಸಲ್ಟ್ ನೋಡಿದಾಗ ಅದರಲ್ಲಿ 100% ಟಾಪ್ ಹೈಯೆಸ್ಟ್ ಡಿಸ್ಟಿಂಕ್ಷನ್, ಹೈಯೆಸ್ಟ್ ಫಸ್ಟ್ ಕ್ಲಾಸ್ ಇದನ್ನು ನೋಡಿದಾಗ ಅದರಲ್ಲಿ ಚೈತನ್ಯ ಸ್ಕೂಲ್ ಪ್ರಥಮ ಸ್ಥಾನ ಬಂದಿರುತ್ತದೆ. ಪುನಃ ನಾವು ನಮಗೆ ಚೈತನ್ಯ, ಯಾಕಂದರೆ ನಾವು ಜೋಕಟ್ಟೆಯವರು, ಚೈತನ್ಯ ಬಂದಿರ್ಬೋದು ಅಂತ ಹೇಳಿ ಪುನಃ ನಾವು ಡೀಪಾಗಿ ಒಂದು 3 ಜನರ ಸಮಿತಿಯನ್ನು ರಚಿಸಿ ಕಂಪ್ಯೂಟ್ರಲ್ಲಿ ಕ್ಯಾಲ್ಕುಲೇಷನ್ ನೋಡುವಾಗ ಪುನಃ ಚೈತನ್ಯ ಸ್ಕೂಲೇ. ಎರಡನೇದಾಗಿ ಕಳೆದ ವರ್ಷ ಇದು 180 ಶಾಲೆಗಳಲ್ಲಿ ಪ್ರಥಮ ಸ್ಥಾನ ಪಡೆದದ್ದು. ನೆನಪಿಟ್ಟುಕೊಳ್ಳಿ, ಇದೇ ಸುರತ್ಕಲ್ ಪರಿಸರದ ಸ್ಕೂಲಲ್ಲೆಲ್ಲ 180 ವಿದ್ಯಾಸಂಸ್ಥೆಗಳಲ್ಲಿ ಫಸ್ಟ್ ಬಂದದ್ದು. ಈ ವರ್ಷ 2023 ಜುಲೈಯಲ್ಲಿ ಪುನಃ ಅದನ್ನು ನಾವು ಆ ಪ್ರೈಸ್ ಡಿಕ್ಲೇರ್ ಮಾಡಿದಾಗ ಆ ಒಂದು ಸ್ಪರ್ಧೆಯಲ್ಲಿ ಪುನಃ 2ನೇ ಸ್ಥಾನದಲ್ಲಿ ಚೈತನ್ಯ ಸ್ಕೂಲ್ ಬಂದಿರ್ತದೆ. ನನಗೆ ಇದೊಂದು ಒಳ್ಳೆಯ ಅವಕಾಶ. ಅದಕ್ಕಾಗಿ ನಾನು ಇಲ್ಲಿ ಆಡಳಿತ ವರ್ಗ, ವಿಶೇಷವಾಗಿ ಮುಖ್ಯೋಪಾಧ್ಯಾಯರನ್ನು ಸೇರಿದಂಥ ಟೀಚಿಂಗ್ ಸ್ಟಾಫನ್ನು ಅಭಿನಂದಿಸ್ತಾ ಇದ್ದೇನೆ. ಒಂದು ಕೈ ಚಪ್ಪಾಳೆ ಬಿಟ್ಟು ಅವರಿಗೆ ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ. ಪುನಃ ನನಗೆ ಒಂದು ವಿಶೇಷ ಸಂತೋಷ ಆಗುವುದು ಇಲ್ಲಿನ HM ರವರು. ಇಲ್ಲಿ ಬರುವುದಕ್ಕಿಂತ ಮೊದಲು ಅವರು ಜೋಕಟ್ಟೆ ಅಂಜುಮನ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು, ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಅಂತಹ ಒಂದು ಹ್ಯಾಂಡ್ ಚೈತನ್ಯಕ್ಕೆ ಬಂದು ಇಲ್ಲಿನೂ ಅಭಿವೃದ್ಧಿ ಮಾಡಿತಲ್ವ ಅಂತ ಹೇಳುವಾಗ ಭಾಳಷ್ಟು ಸಂತೋಷವಾಗ್ತಾ ಇದೆ. ಮೇಡಮ್, ನಿಮಗೂ ನನ್ನ ಅಭಿನಂದನೆಗಳು. ಮೂರನೇದಾಗಿ ಇಲ್ಲಿ ಈ ವಿದ್ಯಾರ್ಥಿಗಳ ಅಂಕೆ ಸಂಖ್ಯೆಯಲ್ಲಿ ನೋಡಿದಾಗ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಇಲ್ಲಿ ಎಜುಕೇಷನ್ ಪಡೀತಾ ಇದ್ದಾರೆ. ಒಂದು ಸೌಹಾರ್ದ ರೀತಿಯ ವಾತಾವರಣದಲ್ಲಿ ಈ ಪರಿಸರದ ವಿದ್ಯಾರ್ಥಿಗಳು ಮುಂದುವರಿತಾ ಇದ್ದಾರೆ. ಅದಕ್ಕಾಗಿ ಭಾಳಷ್ಟು ಮ್ಯಾನೇಜ್ಮೆಂಟ್ನವರು ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ
ಈ ಆಟೋಟ ಸ್ಪರ್ಧೆ ಲಾಸ್ಟ್ ಟೈಮ್ ನಾವೊಂದು ಕ್ವಿಜ್ ಮಾಡಿದಾಗ ಅಲ್ಲಿ ಟಾಪಲ್ಲಿ ಇದ್ದದ್ದು ಚೈತನ್ಯ ಸ್ಕೂಲ್. ದಯವಿಟ್ಟು ಈ ಒಂದು ರಿಸಲ್ಟ್ ಮುಂದೆಯೂ ಬರಲಿ. 2024ರಲ್ಲಿ ನಾವು ಈ ಪುನಃ ಅವಾರ್ಡ್ ಸೆರೆಮನಿ ಮಾಡುವಾಗ ಅದು ಚೈತನ್ಯಕ್ಕೆ ಲಭಿಸುವಾಗಿ ತಾವು ಪ್ರಯತ್ನ ಪಡಿ ಅಂತ ಹೇಳ್ತಾ ಒಂದು ಎರಡು ವಿಚಾರಗಳನ್ನು ಮೀಫ್ ಕೆಲವೊಂದು ಸೌಲಭ್ಯಗಳನ್ನು ಮೀಫ್ ಶಾಲೆಗಳಿಗೆ ನೀಡಿದೆ. ಅದರಲ್ಲಿ ಒಂದನೆಯದಾಗಿ ಪ್ಲೀಸ್ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ದಯವಿಟ್ಟು ಕೇಳಿ, SSLCಯಲ್ಲಿ ಫಸ್ಟ್ ತೆಗೆದ ವಿದ್ಯಾರ್ಥಿಗಳಿಗೆ ಯಾವುದೇ ಕಮ್ಯುನಿಟಿ ಇರಲಿ, ಆ ಕಮ್ಯುನಿಟಿ ಪ್ರಶ್ನೆ ಇಲ್ಲಿ ಇಲ್ಲ, ಫಸ್ಟ್ ಬಂದಂಥ ವಿದ್ಯಾರ್ಥಿಗಳಿಗೆ 2.5 ಲಕ್ಷ ರೂಪಾಯಿ ವೆಚ್ಚದ ಒಂದು ಫ್ರೀ ಸೀಟನ್ನು ಯನಪಾಯ ವಿದ್ಯಾಸಂಸ್ಥೆ ಡಿಕ್ಲೇರ್ ಮಾಡಿದೆ. ಕಳೆದ ಸಲ 100 ಸೀಟ್ ಕೊಡಿಸಿದ್ದೇವೆ ನಾವು, 1 ಸೀಟ್ ಫ್ರೀ. ಅದರಲ್ಲಿ ನೀಟ್ JEE ಎಲ್ಲ ಕೋಚಿಂಗ್ ಬಂತು. ಎರಡನೇದಾಗಿ ಪುನಃ ಈಗ ನಾವು ನೀಟ್ ಒಂದು ಎಕ್ಸಾಮಿನೇಷನ್ ಮಾಡ್ತಾ ಇದ್ದೇವೆ, ನೀಟ್ ಮತ್ತು JEE ಬಗ್ಗೆ. ಅದರಲ್ಲಿಯೂ ಗರಿಷ್ಠ ಟಾಪ್ ಬಂದಂಥವರಿಗೆ PUCಯಲ್ಲಿ 1 ಸೀಟ್ ಫ್ರೀ ಕೊಡ್ತಾರೆ. ಅದು ಅಲ್ಲದೆ PUC ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಮತ್ತು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಫ್ರೀ ಸೀಟ್ ನಾವು 30 ಸೀಟನ್ನು ಕೇಳಿದ್ದೇವೆ. 15 ಸೀಟಿಗೆ ಲಾಸ್ಟ್ ಟೈಮ್ ನಾವು ಅಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸಿದ್ದೇವೆ. ಮುಂದಿನ ವರ್ಷ 30 ಸೀಟ್ ದೊರೆಯಬಹುದು. ಅದು ಅಲ್ಲದೆ ನೆಕ್ಸ್ಟ್ ನಾವು ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸಲ್ಲಿ ಬ್ರಿಲಿಯಂಟ್ ಮತ್ತು ಬಡ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೆಲವು ಸೀಟ್ ಕೊಡಿಸಬೇಕು ಅಂತ ಒಂದು ಮಹತ್ತರ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಸಾಧ್ಯವಿದ್ದಲ್ಲಿ ಅದು ಮುಂದಿನ ವರ್ಷದಿಂದ ನಾವು ಅಳವಡಿಸಲು ಸಾಧ್ಯವಾಗಬಹುದು ಅಂತ ನಮ್ಮ ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಜಾಸ್ತಿ ಮಾತಾಡೋದಿಲ್ಲ, ಸಮಯ ಮೀರ್ತಾ ಇದೆ. ತಾವು ಕರೆದು ನಮ್ಮ ಮೀಫ್ ಸಂಸ್ಥೆಯನ್ನು ಗೌರವಿಸಿದ್ದಾಗಿ ಇಲ್ಲಿನ ಅಧ್ಯಕ್ಷರು ಸಂಚಾಲಕರು ಸೇರಿ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ನಮ್ಮ ಶಾಲೆಯ ಉತ್ತಮ ಫಲಿತಾಂಶ ಸಾಧನೆಯ ಉತ್ತುಂಗಕ್ಕೆ ಕಾರಣಕರ್ತರಾದ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ರಕ್ಷಕ ಸಂಘ ಹಾಗೂ ಶಿಕ್ಷಕರನ್ನು ಅಭಿನಂದಿಸಿ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ನಮ್ಮ ಇನ್ನೋರ್ವ ಅತಿಥಿ ಪೊಲೀಸ್ ಅಧಿಕಾರಿಗಳೆಂದರೆ ಕೆಲವರಿಗೆ ಒಂದು ರೀತಿಯ ಅಲರ್ಜಿ. ವಿಚಾರಣೆಯ ಮುನ್ನವೇ ಬೆತ್ತದ ಏಟು, ಅವರ ಗಂಟು ಮುಖ, ದರ್ಪದ ಮಾತುಗಳು ಬ್ರಿಟಿಷರಿಂದ ಬಳುವಳಿಯಾಗಿ ಬಂದವುಗಳು ಎಂಬುದು ಹಲವರ ಅಭಿಪ್ರಾಯ. ಆದರೆ ನಾಗರಿಕರ ರಕ್ಷಣೆಗೆ ರಾತ್ರಿ ಹಗಲೆನ್ನದೆ ನಿದ್ರೆ ಆಹಾರ ಬಿಟ್ಟು ಸೇವೆಯಲ್ಲಿ ಇರುವುದಕ್ಕೆ ಉದಾಹರಣೆಯಾಗಿ ಇಲ್ಲಿ ಉಪಸ್ಥಿತರಿರುವ ನಿವೃತ್ತ ಪೊಲೀಸ್ ಆಯುಕ್ತರಾದ ಶ್ರೀಯುತ GA ಬಾವಾರವರು ಸಾರ್ವಜನಿಕ ಅಹವಾಲುಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ನ್ಯಾಯ ದೊರಕಿಸಿಕೊಟ್ಟವರು. ಜನಪರ ಕಾಳಜಿಯುಳ್ಳ ದಕ್ಷ ಪೊಲೀಸ್ ಅಧಿಕಾರಿ. ತನ್ನ ಕಾರ್ಯದಕ್ಷತೆ, ಪ್ರಾಮಾಣಿಕ ಸೇವೆಗೆ ಹಲವಾರು ಪ್ರಶಂಸಾ ಪತ್ರಗಳನ್ನು ಪಡೆದುದಲ್ಲದೆ ಹಲವಾರು ಸನ್ಮಾನ ಅಭಿನಂದನೆಗಳಿಗೆ ಪಾತ್ರರಾದ ಹಿರಿಮೆ ಇವರದ್ದು. ತನ್ನ ಇಲಾಖೆಯಲ್ಲಿನ ಸೇವಾ ಹಿರಿತನದಲ್ಲಿ ಪೊಲೀಸ್ ಆಯುಕ್ತರಾಗಿ ಪದೋನ್ನತಿ ಹೊಂದಿ ನಮಗೆ ಸ್ಫೂರ್ತಿದಾಯಕರಾದವರು. ತನ್ನ ಟ್ರಸ್ಟಿನ ಮೂಲಕ ವಿದ್ಯಾಕೇಂದ್ರವೊಂದನ್ನು ಸ್ಥಾಪಿಸಿ ಹಲವಾರು ಮಕ್ಕಳ ಬಾಳಿಗೆ ಬೆಳಕಾದವರು. ಇದೀಗ ನಿವೃತ್ತಿಯಾಗಿ ಸಾರ್ವಜನಿಕ ಸೇವೆಯಲ್ಲಿ ಸಂತೃಪ್ತಿಯನ್ನು ಕಂಡವರು. ಇವರ ಸಾಧನೆಗಳು ಇತರರಿಗೂ ಪ್ರೇರಣೆಯಾಗಲಿ ಎಂಬ ಸದಾಶಯದೊಂದಿಗೆ ನಮ್ಮ ಸಂಸ್ಥೆಯು ನಿಮ್ಮನ್ನು ಅಭಿನಂದನೆಯನ್ನು ಸಲ್ಲಿಸುತ್ತಿದೆ ಸರ್. ಇದೀಗ ನಿಮ್ಮ ಮಾತುಗಳಿಗಾಗಿ ನಮ್ಮ ಈ ವೇದಿಕೆ. ಸಂಭ್ರಮದ ವೇದಿಕೆ ಮೇಲಿದ್ದಂಥ ನಮ್ಮ ಆತ್ಮೀಯರು, ಹಳೆ ಗೆಳೆಯರು ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷರು ಆದ ಈ ಒಂದು ಶಾಲೆ ಮೀಫ್ ಅಂಡರಲ್ಲಿ ಬರುತ್ತೆ. ಈಗ ತಾನೇ ಮಾತಾಡಿದರು. ಅದರ ಅಧ್ಯಕ್ಷರಾದವು ಮೂಸಬ್ಬರವರೇ, ವಿನಯ್ ಕುಮಾರ್ ಸೂರಿಂಜಿಯವರೇ, ಅಬ್ದುಲ್ ರಶೀದ್ರವರೇ, ಈ ಸಂಸ್ಥೆಯ MA ಹನೀಫ್ರವರೇ, ಈ ಶಾಲೆಯ ಹೆಡ್ ಮಾಸ್ಟರ್ ಅಂತ ಶಶಿಕಲಾರವರೇ, ಮುಹಮ್ಮದ್ ತೇಲಾರ್ರವರೇ, ಶ್ರೀಮತಿ ತುಳಸಿಯವರೇ, ಶಾಲಾ ಆಡಳಿತ ಮಂಡಳಿಯವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ರಕ್ಷಕ ಬಂದವರು, ಇಲ್ಲಿಯ ಈ ಒಂದು ಶಾಲೆಯ ವರದಿಯನ್ನು ನಮ್ಮ ಹೆಡ್ಮಿಸ್ಟ್ರಸ್ಸು ಓದಿದರು. ಅದ್ರ ಜೊತೆಯಲ್ಲಿ ನಮ್ಮ ಮೀಫ್ ಅಧ್ಯಕ್ಷರು ಕೂಡ ಈ ಶಾಲೆಯ ಬಗ್ಗೆ ಹೇಳಿದರು. ಬಹಳ ಒಂದು ಎಲ್ಲ ಥರದಲ್ಲೂ ಪ್ರಶಸ್ತಿ ಮತ್ತು ಮೊದಲ ಸ್ಥಾನವನ್ನು ಪಡೆದಂಥ ಒಂದು ಶಾಲೆ. ನನಗೆ ವೈಯಕ್ತಿಕವಾಗಿ
ಯಾರೋ ವಿದ್ಯಾವಂತರು ಶಿಕ್ಷಣವನ್ನು ಪಡೆದವರು ಕಂಡ್ರಂತಂದರೆ ಭಾಳಷ್ಟು ಸಂತೋಷ. ಅದು ಯಾರೇ ಇರಲಿ, ಅದು ಯಾವುದೇ ಧರ್ಮದವರಿರಲಿ. ನಾನು ಇಂಜಿನಿಯರು, ನಾನು ಡಾಕ್ಟ್ರು, ನಾನು ಸೈಂಟಿಸ್ಟು, ಇನ್ನೊಂದು ಮತ್ತೊಂದು ಹೇಳಿದಾಗ ನನಗೆ ಅವ್ರ ಮೇಲೆ ಅತ್ಯಂತ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ, ಭಾಳ ಸಂತೋಷ ಆಗುತ್ತೆ. ಇದನ್ನು ಕೊಡಬೇಕಾದ ಸಂಸ್ಥೆ ಇವತ್ತು ಈ ಶಾಲಾ ಸಂಸ್ಥೆ, ಇಂಥ ಒಂದು ಎಜುಕೇಷನ್ ಸೆಂಟ್ರ್ಗಳು. ಈ ಸಂಸ್ಥೆಯನ್ನು ನೋಡಿದಾಗ ಕೇಳಿದಾಗ ಇಲ್ಲಿ ಸುಮಾರು 670 ಸ್ಟೂಡೆಂಟ್ಸ್ ಇದ್ದಾರೆ, 24 ಸ್ಟಾಫ್ ಮೆಂಬರ್ಸ್ ಇದ್ದಾರೆ. ಇಲ್ಲಿರುವಂಥ ಸ್ಟೂಡೆಂಟ್ಗಳು ಬಹಳ ಒಂದೇ ಒಂದು ಕಮ್ಯುನಿಟಿಗೆ ಭದ್ರಾಗಿಲ್ಲ, ಬೇರೆ ಬೇರೆ ಧರ್ಮದವರು ಈ ಶಾಲೆಯಲ್ಲಿ ಕಲಿತಿದ್ದಾರೆ. ಜೊತೆಯಲ್ಲಿ ಅಧ್ಯಾಪಕ ವೃಂದದವರು ಕೂಡ ನಾನು ನೋಡಿದೆ. ಬರೀ ಒಂದು 3-4 ಜನ ಬಿಟ್ಟರಂತಂದರೆ ಬೇರೆ ಒಂದು ಯಾವುದೇ ಒಂದು ಸಂಸ್ಥೆ ಒಂದು ಕೋಮಿಗೆ ಸಂಬಂಧಪಟ್ಟವರಲ್ಲ, ಭಾಳಷ್ಟು ಎಲ್ಲ ಕೋಮಿಗೆ ಸಂಬಂಧಪಟ್ಟಂಥ ಅಧ್ಯಾಪಕ ವೃಂದದವರು ಕೂಡ ಇದೆ. ಇಂಥ ಒಂದು ಸಂಸ್ಥೆಯನ್ನು ನೋಡಿ ನನಗೆ ನಿಜವಾಗಿಯೂ ಸಂತೋಷ ಆಯಿತು. ಯಾಕಂದ್ರೆ ಜೊತೆಯಲ್ಲಿ ಈ ಸಂಸ್ಥೆ ಅಧ್ಯಕ್ಷರು ಈ ಭಾವನ ಅವರು ಅಜ್ಮೀರ್ ಖಾದರ್ ಅವರು, ಅವ್ರ ಬಗ್ಗೆ ನನಗೆ ಭಾಳಂತೂ ಒಳ್ಳೆಯ ಅಭಿಪ್ರಾಯ, ಅಭಿಮಾನವಂತು. ನಿಜವಾಗಿ ನೀವು ಇಷ್ಟು ಒಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಿದಿರಲ್ಲ ಅಂಥೇಳಿ. ಅದರಲ್ಲೂ ಕಳೆದ 9 ವರ್ಷದಿಂದ SSLC 100% ರಿಸಲ್ಟ್. ಇದು ಸಣ್ಣ ವಿಚಾರ ಏನಲ್ಲ, ಇದೊಂದು ಸಣ್ಣ ವಿಚಾರ ಅಲ್ಲ. ಹಾಗಿರುವಾಗ ಇಂಥ ಒಂದು ಸಂಸ್ಥೆಯನ್ನು ನಡೆಸ್ತಿದ್ದೀರಲ್ಲ ಅಂಥೇಳಿ ನನಗೆ ಅತ್ಯಂತ ಸಂತೋಷ ಆಯಿತು. ವೇದಿಕೆ ಮೇಲಿಂತ ಭಾಳಷ್ಟು ಗಣ್ಯರಿದ್ದಾರೆ, ಒಬ್ಬರಿಗಿಂತ ಒಬ್ಬರು ಎಲ್ಲ ಒಂದು ಟ್ಯಾಲೆಂಟ್ ಇದ್ದವರು ಇದೀರಿ. ಅವರನ್ನು ಕೂಡ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಜೊತೆಯಲ್ಲಿ ಇಲ್ಲಿ ಭಾಳಷ್ಟು ಜನ ಪೇರೆಂಟ್ಸ್ಗಳು ಕೂಡ ಇದ್ದೀರಿ. ಮೊದಲನೇದಾಗಿ ನಾನು ಹೇಳಬೇಕಾದ್ರೆ ಇಲ್ಲಿಯ ಶಿಕ್ಷಕರನ್ನು ನಾನು ಅಭಿನಂದಿಸ್ತೇನೆ. ಯಾಕಂತಂದರೆ 100% ರಿಸಲ್ಟ್. ನಾನು ಕೂಡ ನಾವು ಬೆಂಗಳೂರಿನಲ್ಲಿ ಒಂದು ಗೌರ್ಮೆಂಟ್ ಶಾಲೆಯನ್ನು ಅಡಾಪ್ಟ್ ಮಾಡಿಕೊಂಡಿದ್ದೇವೆ. 1400 ವಿದ್ಯಾರ್ಥಿಗಳಿದ್ದಾರೆ. ಆದರೆ ರಿಸಲ್ಟ್ ಬಂದು ನೋಡಿದ್ರು ಅಂತಂದರೆ ಕಣ್ಣಲ್ಲಿ ನೀರು ಬರ್ತದೆ. 30-40% ಜಾಸ್ತಿ ಹೋಗಲ್ಲ. ಬೇರೆ ನಾವು ನಮ್ಮ ಸಂಸ್ಥೆ ಒಂದು ವಕ್ಫ್ ಬೋರ್ಡಿಂದ ಅದಕ್ಕೆ ಹಣ ಖರ್ಚು ಮಾಡ್ತಾಯಿರ್ತೇವೆ, ಬೇಕಾದಷ್ಟು ಟೀಚರ್ಸ್ ಕೊಡ್ತಾ ಇರ್ತೇವೆ, ಆದರೆ ರಿಸಲ್ಟ್ ಬರ್ತಾಯಿಲ್ಲ. ಅದು ನಿಜವಾಗಿಯೂ ಮಕ್ಕಳನ್ನು ದೂರಿದ್ರೆ ಏನು ಪ್ರಯೋಜನ ಇಲ್ಲ. ನನ್ನ ಲೆಕ್ಕದಲ್ಲಿ ಇದಕ್ಕೆ ಕಾರಣ ರಿಸಲ್ಟ್ ಬರಬೇಕಾದ್ರೆ ಅಧ್ಯಾಪಕ ವೃಂದದವರು ಅಂತೇಳಿ ಇಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಮೇಡಮ್ ಶಶಿಕಲಾ ಅವರು ಇರ್ಬೋದು, ಮತ್ತು ಅವ್ರ ಜೊತೆಯವರು ಎಲ್ಲ ಇವರು ಇರ್ಬೋದು. ಭಾಳಷ್ಟು ನೀವು ಕಷ್ಟಪಟ್ಟು ಈ ವಿದ್ಯಾರ್ಥಿಗಳ ಬಗ್ಗೆ ಗಮನ ಕೊಟ್ಟು ನೀವು ಅವರ ಇದನ್ನು ಒಂದು ವಿದ್ಯೆಯನ್ನು ಕಲಿಸ್ತಿದ್ದೀರಿ ಅಂತ ಹೇಳ್ಕೊಂಡು ನಿಮ್ಮ ರಿಸಲ್ಟನ್ನು ನೋಡಿದಂತೆ ಗೊತ್ತಾಗುತ್ತೆ. ಈ ರಿಸಲ್ಟ್ ಸದಾ ಬರ್ತಾ ಇರಲಿ, ಇನ್ನೂ ಹೆಚ್ಚು ಇಂಥ ರಿಸಲ್ಟ್ ಬರೋದ್ರ ಜೊತೆಯಲ್ಲಿ ನಿಮ್ಮ ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಲ್ಸೋ, ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಬೇರೆ ಆ್ಯಕ್ಟಿವಿಟೀಸ್ ರಿಸಲ್ಟ್ ನಿಮ್ಮ ವರದಿಯಲ್ಲಿ ನೋಡಿದೆ. ಇದನ್ನೆಲ್ಲ ನೋಡಿದಾಗ ಭಾಳಷ್ಟು ಸಂತೋಷ ಆಗ್ತಾಯಿದೆ. ಇದು ಇನ್ನೂ ಈ ಒಂದು ಶಾಲೆ ಮುಂದುವರಿಲಿ ಅಂತ ಹೆಚ್ಚಾಗಿ ನಿಮ್ಮ ಅಧ್ಯಾಪಕ ವೃಂದದವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಅವರ ಪ್ರಯತ್ನದಿಂದಲೇ ಇಂಥ ಒಂದು ರಿಸಲ್ಟ್ ಬರುತ್ತೆ. ನಮ್ಮ ಮೀಫ್ ಅವರು ಭಾಳಷ್ಟು ಹೊಗಳಿದ್ರು ಈ ಸಂಸ್ಥೆ ಬಗ್ಗೆ, ಎಲ್ಲದರಲ್ಲೂ ಪ್ರಥಮ ಸ್ಥಾನ ಬರ್ತಾ ಇದೆ ಅಂತ ಹೇಳ್ಕೊಂಡು. ಇದಕ್ಕೆ ಕಾರಣೀಭೂತರಾದವರು ಮೀಫ್ಗಿಂತಲೂ ಜಾಸ್ತಿ ನಿಮ್ಮ ಅಧ್ಯಾಪಕ ವೃಂದದವರು. ಮೊನ್ನೆ ಮೀಫ್ನವರೇ ಒಂದು ಕಾರ್ಯಕ್ರಮ ಮಾಡಿದರು. ಅವರಿಗೆ ಪ್ರಶಸ್ತಿ ಬಂದಿರ್ಬೋದು, ಅದಕ್ಕೆ ಕಾರಣೀಭೂತರಾದವರು ನಿಮ್ಮ ಅಧ್ಯಾಪಕ ವೃಂದದವರು ಅಂತ ತಿಳ್ಕೊಂಡು ಅದು ಭಾಳ ಸಂತೋಷ ಆಯಿತು. ಒಳ್ಳೆಯ ಕಾರ್ಯಕ್ರಮ ಕೂಡ ಅವರು ಮಾಡಿದರು. ಅದಕ್ಕಾಗಿ ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಅಧ್ಯಾಪಕರು ವೃಂದದವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನೀವು ಇದರ ಶಿಕ್ಷಣದಲ್ಲಿ ಅಧ್ಯಾಪಕರಾದವರು ಬರೀ ಸಂಬಳಕ್ಕೋಸ್ಕರ ದುಡಿಯೋರು ಆಗಬಾರ್ದು. ಒಂದು ಸಮಾಜ ಸೇವೆ, ನಿಜವಾಗಿ ಒಂದು ಬಹಳ ಪುಣ್ಯದ ಕೆಲಸ ನೀವು ಮಾಡ್ತಾಯಿದ್ದೀರ. ಅಂಥ ಒಂದು ಸೇವೆಯನ್ನು ನನಗೆ ಅದರ ಅನುಭವ ಇದೆ. ಟೀಚರ್ಸ್ಗಳ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ಕೊಂಡು ನೀವು ಅದನ್ನು ಯಾವುದು ಚಾಚು ತಪ್ಪದೆ ನೀವು ಮಾಡ್ತಾಯಿದ್ದೀರಿ ಅಂಥೇಳಿ ಇಲ್ಲಿ ಖಂಡಿತ ನನಗೆ ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ನೀವು ಮಕ್ಕಳ ತಂದೆ ತಾಯಿಯವರು, ಅದರಲ್ಲಿ ತಾಯಿಯವರು, ಮಕ್ಕಳ ತಾಯಿಯಂದರು, ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಇಲ್ಲಿ ಶಿಕ್ಷಕ ಒಂದು ಕಮಿಟಿ ಕೂಡ ಇದೆ, ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಇದೆ. ನೀವು ಒಳ್ಳೆ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಇದು ಖಂಡಿತ ಬೇಕು. ನಿಮ್ಮ ಮಕ್ಕಳನ್ನು ನೀವು ಶಾಲೆಗೆ ಕಲಿಸಿದ ಸಾಲದು. ಅವ್ರು ಹೇಗೆ ಓದ್ತಾ ಇದ್ದಾನೆ, ಹೇಗಿದ್ದಾನೆ, ಒಳ್ಳೆ ಕೆಲಸ ಮಾಡ್ತಿದ್ದಾಳ, ಅವ್ರಿಗೆ ಓದ್ತಾ ಇದ್ದಾಳ,
ಅಂತ ಹೇಳ್ಬೋದನ್ನು ನೀವು ತಾಯಿಗಳು ತಾಯಿ ಅಂದಿರೋ ನೋಡ್ಕೋಬೇಕು. ನಾನು ನನ್ನ ತಾಯಿಯ ಪಾತ್ರವನ್ನು ಹೇಳ್ತೀನಿ. ನನ್ನ ತಾಯಿಗೆ ಏನೂ ಎಜುಕೇಷನ್ ಇರಲಿಲ್ಲ, 1ನೇ ಕ್ಲಾಸಸ್ ನೋಡಿರಲಿಲ್ಲ. ನಾನು 5ನೇ ಕ್ಲಾಸಲ್ಲಿ ಶಾಲೆ ಬಿಟ್ಟು ಕೂತಿದ್ದೆ. 5ನೇ ಕ್ಲಾಸಲ್ಲಿ ಶಾಲೆ ಬಿಟ್ಟು ಮನೇಲಿ ಕೂತಿದ್ದೆ. ಆವಾಗ ನಮ್ಮ ಹೆಡ್ ಮಾಸ್ಟ್ರು ಒಬ್ಬರು ಉಗಪ್ಪ ರೈ ಅಂತಿದ್ದರು, ಮತ್ತೊಬ್ಬರು ಕಿಂಜನ್ ರೈ ಅಂತಿದ್ರು. ಅವ್ರ ಮನೆಗೆ ಬಂದು ನನ್ನ ತಂದೆ ನನ್ನನ್ನು ಒಂದು ಮೌಲಾನ ಮಾಡಬೇಕು ಅಂತ ಹೇಳ್ಕೊಂಡು ಹೊಸ್ದಾದ ಕಳಿಸ್ಕೊಟ್ಟಿದ್ರು. ಅವರು ಬಂದು ನಾನು ರಿಸಲ್ಟ್ ನೋಡಿ 5ನೇ ಕ್ಲಾಸ್ ರಿಸಲ್ಟ್ ನೋಡಿ ಎಲ್ಲ 7ನೇ ಕ್ಲಾಸ್ ಆವಾಗ ಇದಿತ್ತು, ಪಬ್ಲಿಕ್ ಸ್ಕೂಲ್ ಪರೀಕ್ಷೆ ಇತ್ತು. ನಾನು 5ನೇ ಕ್ಲಾಸಲ್ಲಿ ಬಿಟ್ಟು ನಾನು ಬೀಡಿಗಡ್ ಮನೆಯಲ್ಲಿದ್ದಾಗ ನನಗೆ ಈ ಟೀಚರ್ಸ್ಗಳು ಬಂದು ಇವನು ಕಳಿಸ್ಲೇಬೇಕು ಶಾಲೆಗೆ ಅಂತ ಕರೆದಾಗ ನನ್ನ ತಂದೆ ಒಪ್ಪಲಿಲ್ಲ. ತಾಯಿ ಇಷ್ಟೆಲ್ಲ ಒತ್ತಾಯ ಮಾಡ್ತಾರೆ, ಅವ್ನು ಸ್ಕೂಲ್ ಪಾಟ್ ಅಂತ ಹೇಳಿ ಹೋಗಲಿ ಅಂತ ಹೇಳ್ಕೊಂಡು ನನ್ನ ತಾಯಿ ಹೇಳಿದ ಕಾರಣ ನಾನು ಇವತ್ತು ಈ ರೀತಿಯಾಗಿ ನಿಮ್ಮ ಮುಂದೆ ನಿಂತು ಮಾತಾಡಲಿಕ್ಕೆ ಆಯಿತು. ಒಂದು ಪೊಲೀಸ್ ಇಲಾಖೆಯಲ್ಲಿ ಹೋಗಿ ಯಾರೂ ಪಡೆಯಲಾರದಷ್ಟು ರಿವಾರ್ಡ್ ಮಾಡಿ ರಾಜ್ಯದಲ್ಲೇ ನಾನೊಂದು ಒಂದು ರೆಕಾರ್ಡ್ ಮಾಡಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಬರುವಂಗಾಯಿತು. ಇದಕ್ಕೆ ಕಾರಣ ನನ್ನ ತಾಯಿ. ಅದಕ್ಕೆ ಹೇಳ್ತಾ ಇದ್ದೇನೆ ತಾಯಂದರಿಗೆ, ನಿಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿ ನೀವು ತಗೋಬೇಕಂತ. ತಂದೆ ತಾಯಿ ಬಹಳಷ್ಟು ಅವ್ರ ತಲೆಬಿಸಿಯಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ತಿರುಗಾಡ್ತಾ ಇರ್ತಾರೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಬಡವರು ಇರ್ಬೋದು, ಬಡತನದಲ್ಲಿ ಇರ್ಬೋದು, ಬಡತನ ಹುಟ್ಟಿರ್ಬೋದು. ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಯಾರು ಕೂಡ ಬಡವರಾಗಿ ಸಾಯಬಾರ್ದು. ಇದಕ್ಕೆ ಕಾರಣೀಭೂತರಾಗಬೇಕು ನಿಮ್ಮ ತಾಯಂದರು. ಶಾಲೆ ಎಜುಕೇಷನ್ ಈಗ ಕೊಡಲಿಕ್ಕೆ ನಮ್ಮ ಕಾಲದಲ್ಲಿ ಕಷ್ಟ ಇತ್ತು, ಈಗ ಆತ ಕಷ್ಟ ಇಲ್ಲ. ನಿಮಗೆ ಬೇಕಾದಷ್ಟು ಸಲಕರಣೆಗಳ ಸರ್ಕಾರದಿಂದ ಸ್ಕಾಲರ್ಶಿಪ್ ಇದೆ. ಬರೇ ದೇಶ ಅಲ್ಲ, ವಿದೇಶಕ್ಕೆ ಓದುವಷ್ಟು ಏನು ಬೇಕಾದ್ರೂ ಓದುವಷ್ಟು ಸ್ಕಾಲರ್ಶಿಪ್ ಇದೆ. ನಿಮ್ಮ ಡಾಕ್ಟ್ರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ನಿಮ್ಮ ಫೀಸ್ ಕಟ್ಟುವಂಥ ಸರ್ಕಾರ ನಿಮ್ಮ ಕಡೆ ಇದೆ. ಹಾಗಿರುವಾಗ ನೀವು ಅವರನ್ನು ಅರ್ಧದಲ್ಲಿ ನಿಲ್ಲಿಸುವಂಥ ಇದಕ್ಕೆ ಹೋಗಲೇಬಾರ್ದು. ಅವ್ರು ಏನಾದರೂ ಕಲೀಲಿ. ನಾವು ಈಗ SSLC ಆದಂಥ PUC ಆದಂಥ ಗ್ರ್ಯಾಜುಯೇಷನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಹಲವಾರು ಕೋರ್ಸ್ಗಳಿದೆ. ಇದಕ್ಕೆ ಕ್ಯಾರಿಯರ್ ಗೈಡೆನ್ಸ್ ಬಗ್ಗೆ ನಮ್ಮ ಟೀಚರ್ಸ್ಗಳು ಕೂಡ ಅಥವಾ MIF ಸಂಸ್ಥೆಯವರು ಕೂಡ ನಿಮಗೆ ಅದನ್ನು ತಿಳುವಳಿಕೆ ಹೇಳಿರ್ಬೋದು. ಆದ ಕಾರಣ ನೀವು ಮಕ್ಕಳಿಗೆ ಇಂಥ ಸಂದರ್ಭದಲ್ಲೂ ಎಷ್ಟು ಸಾಧ್ಯತೆ ಇದೆ ಏನು ಓದ್ತಾರೆ ಅಷ್ಟು ಮಟ್ಟಿಗೆ ನೀವು ಓದಿಸ್ಬೇಕಾಗಿದೆ. ಬಗ್ಗೆ ಅದಕ್ಕೆ ಬಹಳ ಅಭಿಮಾನ ಆಗುತ್ತೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಇವರು ಟೀಚರ್ಸ್ಗಳು ಇಲ್ಲಿ ಇದ್ದು ಈ ಒಂದು ಶಾಲೆ ನಡೆಸ್ತಿರಲ್ಲ, ನಿಜವಾಗಿಯೂ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ಭಾವನೆ ಬಗ್ಗೆ, ನಮ್ಮ ಅಜ್ಮೀರ್ ಖಾದರ್ ಬಗ್ಗೆ, ನಿಮಗೆ ಇನ್ನೂ ಹೆಚ್ಚು ಈ ಶಾಲೆ ಬಗ್ಗೆ ಇನ್ನೂ ನೀವು ಇದು ಪ್ರೋಗ್ರೆಸ್ ನನ್ನ ಲೆಕ್ಕದಲ್ಲಿ ಭಾಳ ಕಡಿಮೆ ಆಗಿದೆ. ಇನ್ನು ಸ್ಪೀಡಾಗಿ ಮಾಡಬೇಕಾಗಿದೆ. PUC ತೊಗೊಳ್ಳಿ, ಮತ್ತೊಂದು ತಗೊಳ್ಳಿ, ನಾವು ಬೇಕಾದಷ್ಟು ನೀವು ತೊಗೊಳ್ಳಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಜೊತೆಯಲ್ಲಿ ನಿಮ್ಮ ಮಕ್ಕಳು ಇವತ್ತು ಇಲ್ಲಿ ಭಾಳಷ್ಟು ಮಕ್ಕಳು ಇಲ್ಲಿ ಪಾಸಾಗು ಒಂದು ಬ್ಯಾಚ್ ಅಂತ ಒಂದು ಕ್ಲಾಸ್ ಇದೆ ಅಂತ ಹೇಳಿದ್ರೆ SSLC. ನಿಮ್ಮ ಮಕ್ಕಳ ಎಜುಕೇಷನನ್ನು ನೀವು ಅರ್ಧದಲ್ಲಿ ನಿಲ್ಲಿಸಬೇಡಿ. ಅವ್ರು ಎಷ್ಟು ಓದ್ತಾರೆ ಓದಿಸಿ ನಿಮ್ಮಂಥ ಇದು ಮುಂದೆ ಒಳ್ಳೆಯ ಪ್ರಜೆಗಳಾಗಿ ಬದುಕಬೇಕು, ಒಳ್ಳೆಯವರಾಗಬೇಕು ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಈ ಒಂದು ಅವಕಾಶ ಈ ಒಂದು ಅಚ್ಚುಕಟ್ಟಾದಂಥ ವೇದಿಕೆಯನ್ನು ಇವತ್ತು ನನಗೆ ಇನಾಗರೇಷನ್ ಮಾಡಲಿಕ್ಕೆ, ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ ನೀವು ಮ್ಯಾನೇಜ್ಮೆಂಟ್ನವರು. ನಿಮಗೆಲ್ಲರಿಗೂ ವಂದಿಸ್ತಾ, ನೀವು ಇನ್ನೂ ಕೂಡ ಈ ಒಂದು ಶಾಲೆ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಕೂಡ ಇದೆ ಅಂತ ಕಾಣುತ್ತೆ. ನನ್ನ ಹತ್ರ ಬೇಕಾದ ಡಿಸ್ಕಸ್ ಮಾಡಿ ನಾವು ಸಂಬಂಧಪಟ್ಟವ್ರ ಹತ್ರ ಕರ್ಕೊಂಡು ಹೋಗಿ ನಿಮಗೆ ಬೇಕಾದ ಸಹಾಯವನ್ನು ಮಾಡ್ತೇವೆ. ಇವತ್ತು MIF ಅವರು ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವ್ರು ಹೇಳಿದರು, ನೀವು ಯಾಕೆ ನಿಜ ಅವರ ಕೆಲಸಗಳನ್ನು ನೋಡಿಕೊಂಡು ನನಗೆ ಭಾಳ ಖುಷಿಯಾಗಿದೆ. ಅವರು ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದರು. ನಾನು ಮೊದಲೊಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೆ. ಆವಾಗ ಗೊತ್ತಾಯಿತು. ಆವಾಗ ನಾನು ಅವ್ರು ಹೇಳಿದೆ, ಯಾರೋ ಒಬ್ಬರು ಹೇಳಿದ್ರು ಡಿಸ್ಟ್ರಿಕ್ಟ್ ಪ್ರಶಸ್ತಿಗೆ ನಾವು ಹೋಗೋಣ. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ನೀವು ಸ್ಟೇಟ್ ಪ್ರೆಸಿಡೆಂಟ್ ಪಡೀಲಿಕ್ಕೆ ಒಂದು ಅರ್ಹರಾದವರು ಯಾಕೆ ಮಾಡಬಾರ್ದು? ಪಾಪ ಅವ್ರು ಹಾಕಿದರು, ಎಲ್ಲರೂ ಅದನ್ನು ರೆಕಮೆಂಡ್ ಮಾಡಿದರು, ಬೇರೆ ಬೇರೆ ಕಮಿಟಿಯವರು. ಅವರಿಗೆ ಆ ಪ್ರಶಸ್ತಿ ಬಂದಿದೆ. ಅದಕ್ಕೆ ಇನ್ನೊಮ್ಮೆ ನಿಮಗೆ ವಂದಿಸ್ತಾ, ನಿಮ್ಮ ಶಾಲೆಗೆ, ನಮ್ಮ ಮ್ಯಾನೇಜ್ಮೆಂಟಿಗೆ ನಮ್ಮಿಂದಾಗಲಿ, ನಮ್ಮ ಜೊತೆಯವರಿಂದಾಗಲಿ, ನಮ್ಮ ಮೇಲಿನವರಿಂದಾಗಲಿ, ಸರ್ಕಾರದಲ್ಲಿ ಏನು ಸಹಾಯ ಬೇಕು ನಾವು ಮಾಡಲಿಕ್ಕೆ ಪ್ರಯತ್ನ, ನಮ್ಮ ಆಯುಷ್ಯ ಇರೋ ತನಕ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಂದರೆ ನನಗೆ ಎಜುಕೇಷನ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್. ಯಾಕಂದರೆ ಅದರಿಂದಾಗಿ ನೀವು ಮುಂದೆ ಬಂದಿದ್ದೇನೆ. ಎಜುಕೇಷನ್ ಒಂದೇ ನಮಗೆ ದಾರಿ. ಈ ಗ್ಲೋಬಲ್ ವರ್ಲ್ಡಲ್ಲಿ, ಕಾಂಪಿಟೇಷನ್ ವರ್ಲ್ಡಲ್ಲಿ, ಸಮಸ್ಯೆಗಳ ಎದುರುಗಳಲ್ಲಿ ನಮಗೆ ಎಜುಕೇಷನ್ ಒಂದೇ ದಾರಿ. ಯಾಕಂದರೆ ಇವತ್ತು ಸಾಚಾರ ವರದಿಯನ್ನು ಕೇಳಿರ್ಬೋದು.
ಅದರಲ್ಲಿ ಅದರಲ್ಲೂ ಮುಸ್ಲಿಂ ಸಮುದಾಯದವರು ಭಾಳಷ್ಟು ಹಿಂದೆ ಇದ್ದಾರೆ, ಎಲ್ಲ ಸಮುದಾಯಕ್ಕಿಂತಲೂ ಹಿಂದೆ ಇದ್ದಾರೆ ಅಂತ ಅವರು ವರದಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿದ್ದು ಮಕ್ಕಳು ನೋಡಿದರೆ ಹಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಅದಕ್ಕೆ ನಿಜವಾಗಿ ಅದಕ್ಕೆ ಹಿಂದೆ ಇರಬಾರ್ದು, ಮುಂದೆ ಹೋಗಬೇಕು, ಈ ಕನಸು ಕಾಣಬೇಕು ಮಕ್ಕಳು ಅಂತ ಹೇಳಿಕೊಂಡು ಇನ್ನೊಮ್ಮೆ ನಿಮಗೆಲ್ಲರಿಗೂ ಹೊಂದಿಸ್ತಾ ನೀವು ಎಜುಕೇಷನ್ ಬಗ್ಗೆ ಎಜುಕೇಷನ್ ಅದೇ ಮಂತ್ರ ಮಕ್ಕಳಿಗೆ ಮಾಡಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಹೇಳಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಾಹರ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಶಿಕ್ಷಣ ಎಂಬುದು ದುಡ್ಡು ಮಾಡುವುದಕ್ಕಲ್ಲ, ಮಾನವೀಯತೆಯನ್ನು ಬೆಳೆಸುವುದಾಗಿರಬೇಕು ಎಂಬ ಬಹಳ ಉತ್ತಮ ಸಂದೇಶ ನೀಡಿದ್ದೀರಿ ತಾವು. ಹಾಗೂ ಶಿಕ್ಷಣಕ್ಕಾಗಿ ನಿಮ್ಮ ಬೆಂಬಲವನ್ನು ಕೂಡ ಸೂಚಿಸಿದ್ದೀರಿ ಸರ್. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇನ್ನೋರ್ವ ಅತಿಥಿ ಶತಮಾನದ ಇತಿಹಾಸ ಹೊಂದಿರುವ ಸಹಕಾರ ಕ್ಷೇತ್ರದಲ್ಲಿ ಸುಮಾರು 2.5 ದಶಕಗಳಿಂದ ಅಹರ್ನಿಶಿ ದುಡಿಯುತ್ತಾ ಧೀಮಂತ ಶಕ್ತಿಯಾಗಿ ಬೆಳೆದು ನಿಂತವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ SCDCC ಇದರ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ. ಇವರ ಸರಳ ಸಜ್ಜನ ವ್ಯಕ್ತಿತ್ವ, ಕ್ರಿಯಾಶೀಲ ದಕ್ಷತೆಯ ಹಿನ್ನೆಲೆಯಿಂದ ಇವರ ಮಾರ್ಗದರ್ಶನದಿಂದ ಮುನ್ನಡೆಯುತ್ತಿರುವ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಛಾಪನ್ನು ಹೊತ್ತಿಕೊಂಡಿರುವ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕಿಗೆ ಹಲವಾರು ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, ನಬಾರ್ಡ್ ಪ್ರಶಸ್ತಿ ಹಾಗೂ ಇನ್ನೂ ಹಲವಾರು ಪುರಸ್ಕಾರಗಳು ತಮ್ಮ ಸಹಕಾರಿ ಬ್ಯಾಂಕ್ ಮುಡಿಗೇರಿಸಿಕೊಂಡಿರುವುದು ಅದರ ಹಿಂದೆ ಇವರ ಶಕ್ತಿ ಅನೂಹ್ಯವಾದುದು. ಸರ್, ತಾವು ಈ ಸಮಾಜದ ಆಸ್ತಿಯಾಗಿರುವುದು ನಿಜಕ್ಕೂ ನಮಗೆ ಹೆಮ್ಮೆ ಎನಿಸುತ್ತಿದೆ. ತಮ್ಮ ಜ್ಞಾನದ ಬೆಳಕನ್ನು ತಮ್ಮೊಡನೆ ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಶಾಲೆಯ ಅಭಿವೃದ್ಧಿಯನ್ನು ಕಂಡು ನನಗೆ ತುಂಬ ಸಂತೋಷವಾಯಿತು. ಈ ಶಾಲೆ ಹೇಗೆ ಸ್ಥಾಪನೆ ಆಯಿತು ಅಂತ ಹೇಳಿದರೆ, ನಮ್ಮ BA ಮೈದೀನ್ ಅವರು ಎಲ್ಲ ಕಡೆಗೂ ಹೋದಾಗ 20 ವರ್ಷ ಹಿಂದೆ ಶಾಲೆ ಮಾಡಿ ಅಂತ ಹೇಳ್ತಿದ್ರು. ಹಾಗೆ ನಮ್ಮ ಸೂರಿಂಜೆಯಲ್ಲಿ ಕೂಡ ಅವರ ಉಮೇದಿನಿಂದ ಶಾಲೆ ಆಗಿದೆ. ಅವರು ವಿದ್ಯೆಗೆ ಅಷ್ಟೊಂದು ಮಹತ್ವವನ್ನು ಕೊಡ್ತಿದ್ದರು. ಈಗ ತಾನೇ GA ಬಾಬಾ ಅವರವರು ಹೇಳಿದರು, ನಾವು ಯಾವುದನ್ನು ಕೊಟ್ಟು ಪ್ರಯೋಜನ ಇಲ್ಲ, ಒಂದು ವಿದ್ಯೆ ಮಾತ್ರ ಕೊಟ್ಟರೆ ಮಾತ್ರ ಪ್ರಯೋಜನ ಅಂತ ಹೇಳುವ BA ಮೊಯ್ದೀನ್ ಅವರು ಎಲ್ಲೂ ಹೋದರಲ್ಲಿಯೂ ಹೇಳ್ತಿದ್ದರು. ನಾವು ಹಣ ಕೊಟ್ಟರೆ ಕಳ್ಳರು ಕೊಂಡು ಹೋಗ್ಬೋದು, ಆದರೆ ತಂದೆ ತಾಯಿಯವರು ತಮ್ಮ ಮುದ್ದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ, ದೇಶದ ಒಂದು ಒಳ್ಳೆಯ ಪ್ರಜೆಗಳನ್ನು ಮಾಡಿ ಅವರನ್ನು ವಿದ್ಯಾವಂತ ಮಾಡಿದರೆ ಅವರ ಕಾಲಲ್ಲಿ ಅವರು ನಿಲ್ತಾರೆ ಅಂತ ಹೇಳುವ ಮಾತನ್ನು ನಮ್ಮ GA ಬಾಬಾವರು ಕೂಡ ಇವತ್ತು ಹೇಳಿದರು. ವಿದ್ಯೆ ಅಂತ ಹೇಳಿದರೆ ಅಷ್ಟು ಪವಿತ್ರವಾದ್ದು. ಇದನ್ನು ವಿದ್ಯಾದಾನ ಅಂತ ಹೇಳ್ತಾರೆ. ಇಲ್ಲಿಯ ಅಧ್ಯಾಪಕರು ಅವರು ಇಲ್ಲಿ ಅಹರ್ನಿಶಿ ದುಡಿದು ಇಲ್ಲಿಯ ಶಾಲೆಯ ಮಕ್ಕಳ ಬಹಳ ಒಂದು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. 90% ಹೆಚ್ಚು ಮಾರ್ಕ್ಗಳನ್ನು ಪಡೆಯುತ್ತಾ ಇದ್ದಾರೆ. ಅದಲ್ಲದೆ 9 ವರ್ಷದಿಂದ 100% ರಿಸಲ್ಟನ್ನು ಪಡೆಯುತ್ತಿದ್ದಾರೆ ಅಂತ ಹೇಳಿದರೆ ಇದೊಂದು ಹೆಮ್ಮೆಯ ವಿಷಯ. ಹಾಗೆಯೇ ಇವತ್ತು ಈ ಶಾಲೆಯ ಎಲ್ಲ ಅಭಿವೃದ್ಧಿಯನ್ನು ಆಡಳಿತ ಸಮಿತಿಯವರು ಬಹಳ ಉತ್ತೇಜನದಿಂದ ಬಹಳ ಒಂದು ಅವರ ಮನೆಯಂತೆ ಇದನ್ನು ನೋಡಿಕೊಂಡು ಬರ್ತಿದ್ದಾರೆ. ಅವರಿಗೆ ನಾನು ಖಂಡಿತ ಅಭಿನಂದನೆಯನ್ನು ಸಲ್ಲಿಸಬೇಕು. ನಮ್ಮಿಂದಾಗುವ ಸಹಾಯವನ್ನು ನಾವು ಕೂಡ ಅವರಿಗೆ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ಕೊಂಡು ಇಚ್ಛೆಪಡ್ತೇನೆ. ಹಾಗೆಯೇ ಇವತ್ತು ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಿಸಲ್ಟ್ ನೋಡಿದರೆ SLCಯಲ್ಲಿ ನಾವು ಈಗ 14ನೇ ಸ್ಥಾನಕ್ಕೆ ಹೋಗಿದೆ ಅಂತ ಹೇಳಿದರೆ ನಾವು ಬಹಳವನ್ನು ಬೇಸರ ಪಡುವಂಥ ಸ್ಥಿತಿಯಾಗಿದೆ. ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು 2ನೇ, ದಕ್ಷಿಣ ಕನ್ನಡ ಜಿಲ್ಲೆ 2ನೇ ಪ್ಲೇಸಲ್ಲಿತ್ತು. ಈಗ ನಾವು 14ನೇ ಸ್ಥಾನಕ್ಕಂತೆ ಹೋಗಿದೆ ಅಂತ ಹೇಳಿದರೆ ನಾವು ಬಹಳ ಒಂದು ಬೇಸರ ಪಡುವಂಥದ್ದು. ಈ ಶಾಲೆ ಹಾಗಿಲ್ಲ. ನೀವು ಇಲ್ಲಿ ಒಂದು ಉತ್ತಮ ಒಂದು ಶಾಲೆಯನ್ನು ಮಾಡಿದ್ದೀರಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತೀರಿ. ಹಾಗೆ ಈ ಶಾಲೆಯ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲ ಹೆತ್ತವರು ತಮ್ಮ ಮಕ್ಕಳನ್ನು ಶಾಲೆ ಕಳಿಸಿದ್ರೆ ಸಾಲದು, ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳುವ ಒಂದು ನಾವು ಅವರನ್ನು ವಾಚ್ ಮಾಡಿಕೊಂಡಿರಬೇಕು. ನಾವು ಶಾಲೆ ಕಳಿಸಿ ನಮ್ಮ
ರೆಸ್ಪಾನ್ಸಿಬಿಲಿಟಿ ಮುಗಿಯುವುದಿಲ್ಲ. ನಾವು ಶಾಲೆ ನಮ್ಮ ಮಕ್ಕಳು ಕಲಿಬೇಕು ಅಂತ ಹೇಳುವ ಒಂದು ಉತ್ತೇಜನ ನಮಗೆ ಖಂಡಿತ ಇರಬೇಕು ಅಂತ ಹೇಳಿಕೊಂಡು ಈ ಶಾಲೆಯನ್ನು ನಾನು ಅಭಿನಂದಿಸಿ, ಇಲ್ಲಿ ಅಧ್ಯಾಪಕರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆತ್ತವರಿಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸಿದರೆ ಸಾಲದು, ಅವರನ್ನು ಸೂಕ್ಷ್ಮವಾಗಿ ಗಮನಿಸ್ತಿರಬೇಕು ಅನ್ನುವ ಕಿವಿ ಮಾತನ್ನು ನಮಗೆ ನೀಡಿದ್ದೀರಿ ಸರ್. ಹಾಗೂ ಈ ಸಂಸ್ಥೆಗೆ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ನಮ್ಮ ಇನ್ನೋರ್ವ ಅತಿಥಿ ಹಲವಾರು ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಕಾಯ ವಾಚ ಮನಸ ನಿರ್ವಹಿಸಿ ಜನಸೇವೆಗಾಗಿ ಇಂದು ಈ ಪರಿಸರದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ತನ್ನ ನಿಸ್ವಾರ್ಥ ಸೇವೆಯಿಂದ ಸ್ಥಳೀಯವಾಗಿ ಗುರುತಿಸಿಕೊಂಡವರು ಶ್ರೀಮತಿ ಲಕ್ಷ್ಮೀಶೇಖರ್ ಇವರು. ಇದೀಗ ಇವರ ಶುಭಾಶಯಗಳ ನಿರೀಕ್ಷೆಯಲ್ಲಿ ನಾವೆಲ್ಲ. ಎಲ್ಲರಿಗೂ ಶುಭ ಸಂಜೆ. ಚೈತನ್ಯ ಪಬ್ಲಿಕ್ ಸ್ಕೂಲ್ 4ನೇ ಬ್ಲಾಕ್ ಕೃಷ್ಣಾಪುರ. ಇದರ ಸಂಭ್ರಮ 2023. ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇಂದಿನ ಸಭಾಧ್ಯಕ್ಷರಾದ ನನ್ನ ಗುರು ತುಂಬ ಖುಷಿಯಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಹೊತ್ತಾಗಿದೆ. ಯಾಕೆಂದರೆ ಪರದೆಯ ಹಿಂದೆ ಆ ಚಿಕ್ಕ ಮಕ್ಕಳನ್ನು ಹಿಡಿದುಕೊಂಡು ಆ ಶಿಕ್ಷಕರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ಹೇಳಿ ಆ ಕಷ್ಟ ನನಗೆ ಗೊತ್ತು. ಹಾಗಾಗಿ ಎರಡೇ ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ. ಈ ಒಂದು ಶಿಕ್ಷಣ ಸಂಸ್ಥೆಯನ್ನೇ ನನ್ನ ಅಧ್ಯಾಪಕಿಯಾಗಿ ಈ ಒಂದು ಫೀಲ್ಡಲ್ಲಿ ನಾನು ಮುಂದೆ ಹೋಗಬೇಕಾದ್ರೆ ನನಗೆ ಈಗಲೂ ಕೂಡ ಬೆಂಬಲ ನೀಡ್ತಾ ಇದ್ದಾರೆ. ಮತ್ತು ಸತತವಾಗಿ 9 ವರ್ಷಗಳ ಕಾಲ ಈ ಒಂದು 100% ರಿಸಲ್ಟ್ ಪಡೆಯುತ್ತಾ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ತುಂಬ ಬಹುಮಾನಗಳನ್ನು ಕೂಡ ಈಗಲೂ ಪಡೀತಾ ಇದ್ದಾರೆ. ಹಾಗಾಗಿ ಈ ಒಂದು ಶ್ರಮಕ್ಕಾಗಿ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೂ, ಮುಖ್ಯ ಶಿಕ್ಷಕರಿಗೂ, ಶಾಲಾ ಅಭಿವೃದ್ಧಿಯ ಸಮಿತಿಯವರಿಗೂ ಹಾಗೂ ಪ್ರೋತ್ಸಾಹಿಸುವಂಥ ಎಲ್ಲ ಪೋಷಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ನಮ್ಮ ಅಬ್ದುಲ್ ಕಲಾಂ ಅವರ ನುಡಿಮುತ್ತುಗಳು ಬಹಳ ಚೆನ್ನಾಗಿದೆ. ಯಾಕೆಂದರೆ ದೇಶದ ಭವಿಷ್ಯ ಮತ್ತು ದೇಶದ ಬ್ರೈನ್ ಎಲ್ಲಿದೆ ಅಂತ ಕೇಳಿದರೆ ಅದು ಶಾಲೆಯ ಕೊಠಡಿಯ ಒಳಗೆ ಮತ್ತು ಶಾಲಾ ಕೊಠಡಿಯ ಲಾಸ್ಟ್ ಬೆಂಚಿನಲ್ಲಿ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಆ ವಿದ್ಯಾರ್ಥಿಗಳನ್ನು ತೀಡಿ ಉತ್ತಮ ಮೌಲ್ಯವನ್ನು, ಅವರಿಗೆ ಸಂಸ್ಕಾರವನ್ನು ತಿಳಿಸಿಕೊಡುವುದು ಎಲ್ಲಿ ಅಂತ ಕೇಳಿದರೆ ಅದು ಶಿಕ್ಷಣ ಸಂಸ್ಥೆ. ಹಾಗಾಗಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಆ ಪೋಷಕರಿಗೂ ಆ ಶಿಕ್ಷಕರಿಗೂ ಕೂಡ ಆ ಭವಿಷ್ಯವನ್ನು ರೂಪಿಸುವಂತಹ ಶಕ್ತಿ ಈ ಶಿಕ್ಷಕರಿಗೂ ಕೂಡ ಇದೆ. ಅವರೇ ಮೊದಲ ಗುರು. ಇನ್ನೊಂದು, ನಮ್ಮ ಕಷ್ಟಪಡಬೇಕು. ನಾವು ಕಷ್ಟಪಟ್ಟು ಇಷ್ಟಪಟ್ಟ ಕೆಲಸವನ್ನು ನಾವು ಯಾವಾಗಲೂ ಬಿಟ್ಟು ಬಿಡಬಾರ್ದು. ಅದನ್ನು ಸತತ ಪ್ರಯತ್ನ ಮಾಡಿ ಸತತ ಸಾಧನೆ ಮಾಡಿದರೆ ಮಾತ್ರ ನಾವು ಮುಂದಿನ ದಿನ ಆ ಒಂದು ಗೆಲುವಿನ ದಿನ ಅಥವಾ ಸಾಧನೆಯ ದಿನವನ್ನು ಫಲಿಸಲಿಕ್ಕೆ ಸಾಧ್ಯ ಇದೆ. ಇಂತಹ ನಿಟ್ಟಿನಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ತುಂಬ ಜನ ಕಲಿತು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ದೇಶದ ಒಳ್ಳೆಯ ಭವಿಷ್ಯವನ್ನು ಕಲ್ಪಿಸುವಂತಹ ಮಾದರಿಯ ಒಂದು ವ್ಯಕ್ತಿಯಾಗಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ, ಈ ಒಂದು ಶಾಲೆಗೆ ಕೀರ್ತಿಯನ್ನು ತರುವಂತಹ ಒಂದು ಆದರ್ಶ ಪ್ರಜೆಯಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಆಶಿಸ್ತಾ ಇದ್ದೇನೆ. ಮತ್ತೊಂದು, ಈ ಒಂದು ನನ್ನ ಫೀಲ್ಡಲ್ಲಿ ಬಂದ ನಂತರ ಈ ಶಾಲೆಯಲ್ಲಿ ನನ್ನ ಅಧ್ಯಕ್ಷರು ತುಂಬ ಒಂದು ಭರವಸೆಯನ್ನು ಇಟ್ಟಿದ್ದಾರೆ. ಆ ಭರವಸೆಗಳನ್ನು ನಾನು ಇನ್ನೂ ಪೂರೈಸಲಿಲ್ಲ, ಆದರೆ ನಾನು ಪ್ರಯತ್ನದಲ್ಲಿ ಇದ್ದೇನೆ. ಆ ಪ್ರಯತ್ನವನ್ನು ನಾನು ಮುಂದೆ ಕೂಡ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ಕೂಡ ಅವರಿಗೆ ನಾನು ಹೇಳ್ತಾ, ಈ ಒಂದು ಅವಕಾಶ ನನಗೆ ಕಲ್ಪಿಸಿದ್ದಕ್ಕಾಗಿ ಈ ಒಂದು ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ವೇದಿಕೆಯನ್ನು ನನಗೆ ಶೇರ್ ಮಾಡುವುದಕ್ಕಾಗಿ ಅವಕಾಶವನ್ನು ಕೊಟ್ಟದಕ್ಕಾಗಿ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆರಡ ಮಾತನ್ನು ಮುಗಿಸ್ತಾ ಇದ್ದೇನೆ. ದೇಶದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಡೆಯುವುದು. ಇದಕ್ಕಾಗಿ ಕಾರಣೀಕರ್ತರಾದ ಎಲ್ಲರನ್ನೂ ಶುಭ ಹಾರೈಸಿದ ಶ್ರೀಮತಿ ಲಕ್ಷ್ಮೀಶೇಖರ್ ಇವರಿಗೆ ವಂದನೆಗಳು. ಜ್ಞಾನದ ಸೌಧ ನಿರ್ಮಾಣಕ್ಕೆ ಶಿಕ್ಷಣ ಅಡಿಪಾಯ. ಇದರಲ್ಲಿ ಮಕ್ಕಳು, ಶಿಕ್ಷಕರ ಜೊತೆಗೆ ಪೋಷಕರು ಪಾತ್ರಧಾರಿಗಳು. ಈ ಸಂಸ್ಥೆಯೊಂದಿಗೆ ಪೋಷಕರ ಬಾಂಧವ್ಯ ಭಾವನಾತ್ಮಕ ಮತ್ತು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಕಾರ್ಯವೆಸಗುವ ನಿಟ್ಟಿನಲ್ಲಿ ಶಿಕ್ಷಕ ರಕ್ಷಕ ಸಂಘ ತನ್ನ ಜವಾಬ್ದಾರಿಯನ್ನು ಯಶಸ್ವಿಗೊಳಿಸುತ್ತಿದೆ. ಈ ಸಂಸ್ಥೆಯ ಅಗತ್ಯತೆಯನ್ನು ಅರಿತು ಅಗತ್ಯವಾದ ಪರಿಕರಗಳನ್ನು ಇದೀಗ ಈ ಉದ್ಘಾಟನಾ ವೇದಿಕೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಿಗೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಸ್ತಾಂತರಿಸಲಿದ್ದಾರೆ. ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ತುಳಸಿ ಹಾಗೂ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಿ ಈ ಒಂದು ಸಾಮಗ್ರಿಯನ್ನು ಹಸ್ತಾಂತರಿಸಬೇಕಾಗಿ ಶಾಲಾ ಮುಖ್ಯೋಪಾಧ್ಯಾಯನಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಲಾ ಅಧ್ಯಕ್ಷರಾದ ಶ್ರೀಯುತ ಅಜ್ಮೀರ್ ಖಾದರ್ ಹಾಗೂ ಸಂಚಾಲಕರಾದ ಎ ಅನೀಫ್ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಧನ್ಯವಾದಗಳು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ. ಮನಸ್ಸಿಗೆ ಶ್ರೇಷ್ಠವಾದದ್ದು ಉತ್ತಮ ಭಾವನೆ, ಬದುಕಿಗೆ ಶ್ರೇಷ್ಠವಾದದ್ದು ಉತ್ತಮ ಸಾಧನೆ. ಸಾಧಿಸಬೇಕೆಂಬ ಅದಮ್ಯ ಉತ್ಸಾಹ, ಗುರಿ ಮುಟ್ಟಬೇಕೆಂಬ ಛಲದಿಂದ ನಮ್ಮ ಸಂಸ್ಥೆಯ ಸಂಭ್ರಮಕ್ಕೆ ಕಾರಣರಾದವರು ದೈಹಿಕ ಶಿಕ್ಷಕರಾದ ಅರುಣ್ ಮತ್ತು ಥ್ರೋಬಾಲ್ ತಂಡದ ವಿದ್ಯಾರ್ಥಿಗಳು. ಪ್ರೌಢಶಾಲಾ ವಿದ್ಯಾರ್ಥಿಗಳು ಥ್ರೋಬಾಲ್ ಪಂದ್ಯದ ಮೂಲಕ ವಲಯ, ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟದಲ್ಲೂ ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದುದಲ್ಲದೆ ಇದರಲ್ಲಿ 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೂ ಆಯ್ಕೆಯಾಗಿರುವುದಕ್ಕೆ ವಿದ್ಯಾರ್ಥಿಗಳ ಈ ಸಾಧನೆಯ ಬಹಳಷ್ಟು ಪರಿಶ್ರಮ ಪಟ್ಟವರು ದೈಹಿಕ ಶಿಕ್ಷಕರಾದ ಅರುಣ್ ರವರು. ತಮ್ಮ ಕಠಿಣ ನಿರಂತರ ತರಬೇತಿಯಿಂದ ವಿದ್ಯಾರ್ಥಿಗಳ ಹಿಂದಿನ ಶಕ್ತಿಯಾದವರು. ಈ ಸಂಭ್ರಮಕ್ಕೆ ಶಿಕ್ಷಕ ರಕ್ಷಕ ಸಂಘವು ಕೂಡ ಇವರನ್ನು ಕಿರು ಕಾಣಿಕೆಯೊಂದಿಗೆ ಅಭಿನಂದಿಸಲಿದ್ದಾರೆ. ಥ್ರೋಬಾಲ್ ಪಂದ್ಯದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಾದ ಅರುಣ್ ರವರು ಸಹ ವೇದಿಕೆಗೆ ಆಗಮಿಸಿ ಈ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕು. ಈ ಸ್ಮರಣಿಕೆಯನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿಗಳು ತಮ್ಮ ಪ್ರೀತಿಯ ಕರತಾಡನದ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಸಾಧನೆ ನಿಜವಾಗಿ ಅಲ್ಪಮಟ್ಟದ್ದಲ್ಲ, ನಿಜವಾಗಿಯೂ ಇದು ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರಿಗೆ. ಶ್ರೀಯುತ GA ಪಾವರ್ ಅವರು ಅನ್ಯ ಕಾರ್ಯನಿಮಿತ್ತ ವೇದಿಕೆಯಿಂದ ನಿರ್ಗಮಿಸಲಿದ್ದಾರೆ. ಇವರಿಗೆ ಶಾಲಾಧ್ಯಕ್ಷರಾದ K ಖಾದರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಳವೆಯಿಂದಲೇ ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡ ಸಮಾಜಮುಖಿ ಚಿಂತನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಇವರ ಕಾರ್ಯದಕ್ಷತೆಯನ್ನು ಕಂಡುಕೊಂಡ ಭಾರತೀಯ ಜನತಾ ಪಕ್ಷವು ಇವರನ್ನು ಉತ್ತರ ವಲಯದ ಅಧ್ಯಕ್ಷಗಿರಿ ಅರಸಿಕೊಂಡು ಬಂತು ಅನ್ನುವುದಕ್ಕೆ ಇವರ ಕಾರ್ಯದಕ್ಷತೆಯ ಕಾರ್ಯತತ್ಪರತೆಗೆ ಸಂದ ಕಾಣಿಕೆ ಎನ್ನಬೇಕು. ಯಶಸ್ವಿಯಾಗಿ ಈ ಹುದ್ದೆಯನ್ನು ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಿ ಪಕ್ಷಕ್ಕೊಂದು ಗಟ್ಟಿ ನೆಲೆ ಒದಗಿಸುವುದರಲ್ಲಿ ತನ್ನ ಶಕ್ತಿಯನ್ನು ನಿರಂತರವಾಗಿ ಧಾರೆ ಎರೆದವರು ಭಾರತೀಯ ಜನತಾ ಪಕ್ಷ ಉತ್ತರ ವಲಯದ ಅಧ್ಯಕ್ಷರಾಗಿರುವ ಶ್ರೀಯುತ ತಿಲಕ್ರಾಜ್ ಇವರು. ಇದೀಗ ಇವರ ಮಾತುಗಳಿಗಾಗಿ ನಾವೆಲ್ಲ ಕಿವಿಯಾಗೋಣ. ಸುದೀರ್ಘವಾದಂಥ 1.5 ಗಂಟೆಯಿಂದ ನಾವು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿದ್ದೇವೆ. ನಮ್ಮ ಚೈತನ್ಯ ಪಬ್ಲಿಕ್ ಸ್ಕೂಲ್ ಅದರ ಹೆಸರೇ ಹೇಳುವಾಗ ಏನು ಚೈತನ್ಯ ಅಂತ ಹೆಸರಿನಲ್ಲೇ ಇದೆ. ಬಹುಶಃ ಈ ಭಾಗದ ಈ ಶಾಲೆಯ ಮಕ್ಕಳು ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಏನು 10ನೇ ತರಗತಿಯಲ್ಲಿ 100% ಫಲಿತಾಂಶವನ್ನು ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಮೊದಲಿಗೆ ಇಲ್ಲಿನ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದಕ್ಕೆ ಇಡೀ ಊರಿನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಸಾಮಾನ್ಯವಾಗಿ 100% ಫಲಿತಾಂಶ ಪಡೆಯುವಂಥದ್ದು ಸಾಮಾನ್ಯ ವಿಚಾರ ಈಗಿನ ಕಾಲದಲ್ಲಿ. ಆದರೆ ನಿರಂತರವಾಗಿ ಯಾವತ್ತಿಂದ 10ನೇ ತರಗತಿಯಿಂದ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾರೆ ಅವತ್ತಿಂದ ನಿರಂತರವಾಗಿ 9 ವರ್ಷ ಈ ಒಂದು ಸಾಧನೆ ಮಾಡುವುದು ಅಂತೇಳಿದರೆ ನಾವು ಖಂಡಿತವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಈಗಾಗಲೇ ಭಾಷಣ ಮಾಡಿದಂಥವರು ಕೂಡ ಈ ಶಾಲೆಯ ವಿದ್ಯಾರ್ಥಿಗಳಿರ್ಬೋದು ಅಥವಾ ಶಿಕ್ಷಕರದ್ದು ಮತ್ತು ಈ ಒಂದು ಆಡಳಿತ ಮಂಡಳಿಯ ಶ್ರಮ ಏನಿದೆ ಅದನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಕೂಡ ಭಾಳಷ್ಟು ಹತ್ತಿರದಿಂದ ನೋಡಿದವನು. ಈ ಭಾಗದಲ್ಲಿ 10 ವರ್ಷಗಳಿಂದ ಮಹಾನಗರ ಪಾಲಿಕೆ ಸದಸ್ಯನಾಗಿ ನಿಕಟ ಸಂಪರ್ಕವನ್ನು ಇಟ್ಕೊಂಡವನು. ಬಹುಶಃ ಈ ಒಂದು ಆಡಳಿತ ಮಂಡಳಿಯ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಯಾಕಂತೇಳಿದರೆ ಪ್ರತಿ ವರ್ಷ ಕೂಡ ನಾನಿವತ್ತು ಈ ಭಾಗದಲ್ಲಿ
ಮಹಾನಗರ ಪಾಲಿಕೆ ಸದಸ್ಯನಾಗಿಲ್ಲ, ಆದರೂ ಕೂಡ ಅದೇ ಒಂದು ಪ್ರೀತಿಯನ್ನು ಇಟ್ಟುಕೊಂಡು ಇವತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೂಡ ಕರೆಯುವಂಥದ್ದು, ಆ ಮೂಲಕ ಒಂದು ಈ ಭಾಗದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ನಾವು ಈ ಒಂದು ಪೋಷಕರನ್ನು ನೋಡಿದಾಗಲೇ ಗೊತ್ತಾಗ್ತದೆ, ಎಲ್ಲ ವರ್ಗದ ಎಲ್ಲ ಒಂದು ಧರ್ಮದ ಜನರು ಇವತ್ತು ಈ ಒಂದು ಶಾಲೆಯಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದಾರೆ. ಇವತ್ತು ಒಂದು ನಾನು ಪೋಷಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ, ನಮ್ಮ ಮಕ್ಕಳ ಮಕ್ಕಳು ಕಲಿಬೇಕು, ಒಂದು ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತೇಳಿದರೆ ಅದು ಕೇವಲ ಶಿಕ್ಷಕರ ಜವಾಬ್ದಾರಿ ಅಲ್ಲ. ನಮ್ಮ ಮನೆಯಲ್ಲಿ ಒಂದು ಅದಕ್ಕೆ ಆ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದಾಗ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಕಲೀಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಭಾಳಷ್ಟು ವಿಶೇಷವಾಗಿ ನಮ್ಮ ಹೈಸ್ಕೂಲ್ನ ವಿದ್ಯಾರ್ಥಿಗಳ ಪೋಷಕರು ಸಾಮಾಜಿಕ ಜಾಲತಾಣ ಏನಿದೆ, ಇವತ್ತು ಸೋಷಿಯಲ್ ಮೀಡಿಯಾ ಇವತ್ತು ವ್ಯಾಪಕವಾಗಿ ನಮ್ಮನ್ನು ಇವತ್ತು ನಾವು ಅದನ್ನು ಬಳಸ್ತಾ ಇದ್ದೇವೆ, ನಮ್ಮ ಮಕ್ಕಳು ಅದನ್ನು ಬಳಸ್ತಾ ಇದ್ದಾರೆ. ನಾವು ಆ ಒಂದು ಯಾವುದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯ ವಿಚಾರಗಳು ಇರ್ತದೆ, ಕೆಟ್ಟದ್ದು ಇರ್ತದೆ. ಒಂದು ಚಾಕು ಇದ್ದರೆ ಆ ಚಾಕು ನಾವು ಹಣ್ಣನ್ನು ಕಟ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು, ಒಬ್ಬನ ಕುತ್ತಿಗೆಯನ್ನು ಕಟ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು. ಅದನ್ನು ಯಾರು ಉಪಯೋಗಿಸ್ತಾನೆ ಅವನ ಮಾನಸಿಕತೆಯ ಆಧಾರದ ಮೇಲೆ ಅದು ಉಪಯೋಗಿಸಲ್ಪಡ್ತದೆ. ಆದ್ದರಿಂದಾಗಿ ಮಕ್ಕಳು ಯಾವುದೇ ಒಂದು ಆಧುನಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಉಪಯೋಗಿಸುವಾಗ ಎಷ್ಟು ಬಳಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನಾವು ಪೋಷಕರು ಅದನ್ನು ಗಮನಿಸ್ತಾ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಮಕ್ಕಳಲ್ಲಿರುವಂಥ ಒಂದು ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಇವತ್ತು ನಮ್ಮ ಈ ಒಂದು ಶಾಲೆಯ ಶಿಕ್ಷಕರು ಗುರುತಿಸ್ತಾ ಇದ್ದಾರೆ. ನನಗೊಂದು ಶ್ಲೋಕ ನೆನಪಿಗೆ ಬರ್ತದೆ, ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತಸ್ಥ ದುರ್ಲಭ ಅನ್ನುವಂಥ ಒಂದು ಶ್ಲೋಕ ಇದೆ. ಅಂದರೆ ಮಂತ್ರ ಆಗದೇ ಇರುವಂಥ ಯಾವುದೇ ಒಂದು ಅಕ್ಷರ ಇಲ್ಲ, ಔಷಧಿ ಆಗದೇ ಇರುವಂಥ ಯಾವುದೇ ಒಂದು ಗಿಡ ಮೂಲಿಕೆ ಇಲ್ಲ, ಅದೇ ರೀತಿ ಯೋಗ್ಯತೆ ಇಲ್ಲದಂಥ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲ. ಆದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಅದನ್ನು ಹುಡುಕಿ ತೆಗೆಯುವಂಥ ಕೆಲಸ, ಆ ಕೆಲಸವನ್ನು ಮಾಡುವವರು ಯಾರು ಅಂತೇಳಿದರೆ ಅದು ನಮ್ಮ ಶಿಕ್ಷಕರು. ಬಹುಶಃ ಖಂಡಿತವಾಗಿಯೂ ನಮ್ಮ ಚೈತನ್ಯ ಈ ಒಂದು ಪಬ್ಲಿಕ್ ಸ್ಕೂಲ್ನ ಶಿಕ್ಷಕರು ನಮ್ಮಲ್ಲಿರುವಂಥ ಮಕ್ಕಳಲ್ಲಿ ಹುದುಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಮಕ್ಕಳನ್ನು ಕರೆತರುವಂಥ ಪ್ರಯತ್ನವನ್ನು ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ಶಿಕ್ಷಕ ವೃಂದ, ಅದೇ ರೀತಿ ನಮ್ಮ ಈ ಸಂಸ್ಥೆಯ ಆಡಳಿತ ಮಂಡಳಿಗೆ, ವಿಶೇಷವಾಗಿ ಅಜ್ಮೀರ್ ಖಾದರ್ ಅವರು ಇರ್ಬೋದು, ಹನೀಫ್ ಅವರು ಇರ್ಬೋದು, ಬಹುಶಃ ಅವರು ನಮಗೆ ಯಾವಾಗ ಸಿಕ್ಕಿದ್ರು ಕೂಡ ಅವರಿಗೆ ಒಂದೇ ಜಪ, ಶಾಲೆ 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 ಅಂತೇಳಿ ಯಾವತ್ತು ಮಾತಾಡಿದರೂ ಕೂಡ ನಮಗೆ ಶಾಲೆಯ ಬಗ್ಗೆ ಮಾತಾಡ್ತಾರೆ. ಅಂಥ ಒಂದು ಈ ಒಂದು ಶಾಲೆಯನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಉಲ್ಲೇಖ ಮಾಡಿದರು. ಯಾವುದೇ ಒಂದು ಇವತ್ತು ಎಜುಕೇಷನ್ ಅನ್ನುವಂಥದ್ದು ಒಂದು ಬಿಸ್ನೆಸ್ ಆಗಿದೆ, ವ್ಯಾಪಾರ ಆಗಿದೆ. ಒಂದು ಒಳ್ಳೆಯ ರೀತಿಯ ಸಂಸ್ಥೆಯನ್ನು ಕಟ್ಟಿ ಆ ಮೂಲಕ ಒಂದಷ್ಟು ಬಿಸ್ನೆಸ್ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ತೀರಾ ನಾವು ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿದೆ, ಇಲ್ಲಿ ಬರುವಂಥ ರಿಸಲ್ಟ್, ಇಲ್ಲಿನ ಒಂದು ಕ್ವಾಲಿಟಿ, ಇದನ್ನು ಗಣನೆಗೆ ತಗೊಂಡು ಬೇರೆ ಶಾಲೆಗೆ ಕಂಪೇರ್ ಮಾಡಿದರೆ ಇದು ಕೇವಲ ಒಂದು ಸೇವೆಯ ರೀತಿಯಲ್ಲಿ ಇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಆದ್ದರಿಂದ ನಮ್ಮ ಪರಿಸರದಲ್ಲಿ ಇಂಥ ಒಂದು ಶಾಲೆ ಇದೆ, ಇಂಥ ಒಂದು ಆಡಳಿತ ಮಂಡಳಿ ಇದೆ, ಇಂಥ ಒಂದು ಶಿಕ್ಷಕರ ತಂಡ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನಷ್ಟು ದೊಡ್ಡ ದೊಡ್ಡ ಪ್ರಶಸ್ತಿಗಳು, ದೊಡ್ಡ ದೊಡ್ಡ ಅವಕಾಶಗಳು ಈ ಶಾಲೆಗೆ ಬರಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಿದ್ಯಾರ್ಥಿಗಳಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಬೇಕು, ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿ ಪೋಷಕರದ್ದು ಹಾಗೂ ಶಿಕ್ಷಕರದ್ದು ಎನ್ನುವ ಸಂದೇಶವನ್ನಿತ್ತು ನಮ್ಮ ಶಾಲೆಯ ಪ್ರತಿಭೆಗಳನ್ನು ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ಇದೀಗ ಗೌರವ ಸಮರ್ಪಣೆ. ಉತ್ತರ ವಲಯದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ತಿಲಕ್ರಾಜ್ ಇವರಿಗೆ ಶಾಲಾಧ್ಯಕ್ಷರಾದ ಕೆ ಖಾದರ್ ಅವರು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ SCDCC ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ ಇವರನ್ನು ಶಾಲಾ ಸಂಚಾಲಕರಾದ MA ಹನೀಫ್ರವರು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಲಕ್ಷ್ಮೀಶೇಖರ್ ಇವರನ್ನು ಕೂಡ ಶಾಲೆಯ ಕಾರ್ಯದರ್ಶಿಯಾದ ಶೇಖ್ ಅಹಮದ್ ಸರ್ ಅವರು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಡೈಮಂಡ್ ಕನ್ಸ್ಟ್ರಕ್ಷನ್ ಇದರ ಮಾಲಕರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ನಮ್ಮೊಂದಿಗಿದ್ದಾರೆ. ಇವರಿಗೆ ಕೂಡ ಮಯ್ಯದ್ದಿ ಸುಪ್ರೀಂ ಇವರು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿ.
ಧನ್ಯವಾದಗಳು. ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವುಗಳು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಣ್ಣುಡಿಗಳ ಸಮರ್ಪಣೆ. ಇದೀಗ ಧನ್ಯವಾದ ಸಮರ್ಪಣೆ ಸಹಶಿಕ್ಷಕಿ ಶ್ರೀಮತಿ ರೇಖಾ ರವರಿಂದ. ಎಲ್ಲರಿಗೂ ಶುಭ ಮುಸ್ಸಂಜೆಯ ಶುಭ ನಮನಗಳು. ಕೃಷ್ಣಾಪುರ ಪರಿಸರದ ಚೈತನ್ಯ ಪಬ್ಲಿಕ್ ಶಾಲೆಯ ಸಡಗರದ ಸಂಭ್ರಮ 23ರ ಕೊನೆಯ ಹಂತದಲ್ಲಿ ಇದೀಗ ನಾವಿದ್ದೇವೆ. ಸಂಭ್ರಮ 23ರ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ತಿಲಕ್ ರಾಜ್ ಇವರಿಗೆ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶಿಕ್ಷಕಿಯಾಗಿ, ಸಮಾಜ ಸೇವಕಿಯಾಗಿ, ಸ್ಥಳೀಯ ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡಿರುವ ಶ್ರೀಮತಿ ಲಕ್ಷ್ಮೀ ಶೇಖರ್ ಇವರಿಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಮನದಾಳದ ವಂದನೆಗಳು. ಇನ್ನೋರ್ವ ಅತಿಥಿಯಾಗಿ ವೇದಿಕೆಯಲ್ಲಿ ಆಸೀನರಾಗಿದ್ದು ಇದೀಗ ಅವರ ಅನುಪಸ್ಥಿತಿಯಲ್ಲಿರುವಂತಹ ನಿವೃತ್ತ ಪೊಲೀಸ್ ಆಯುಕ್ತರಾಗಿರುವಂತಹ GA ಬಾವಾ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಮೀಫ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದು ಇದೀಗ ಅವರ ಅನುಪಸ್ಥಿತಿ ಇದ್ದರೂ ಕೂಡ ಮೂಸಪ್ಪ ಪಿ ಬ್ಯಾರಿ ಇವರಿಗೂ ಕೂಡ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ವಂದನೆಗಳು. ಇನ್ನೋರ್ವ ಅತಿಥಿಯಾಗಿರುವ ವಿನಯ್ ಕುಮಾರ್ ಸೂರಿಂಜೆ ಇವರಿಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಗೌರವಪೂರ್ವಕ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಅಬ್ದುಲ್ ರಶೀದ್ ಇವರಿಗೂ ಕೂಡ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಚೈತನ್ಯ ಪಬ್ಲಿಕ್ ಶಾಲೆಯ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ KA ಖಾದರ್ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ, ಎಲ್ಲ ಸಹೃದಯ ಬಂಧುಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾಗಿರುವ MA ಅನೀಸ್ ಸರ್ ಇವರಿಗೂ ಹಾಗೂ ಕಾರ್ಯದರ್ಶಿಯಾಗಿರುವಂತಹ ಶೇಖ್ ಅಹಮದ್ ಸರ್ ಇವರಿಗೂ ಕೂಡ ಗೌರವಪೂರ್ವಕ ವಂದನೆಗಳು. ಎಲ್ಲ ಸಂದರ್ಭದಲ್ಲೂ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮುನ್ನಡೆಯುತ್ತಾ ಇತರರಿಗೂ ಮಾರ್ಗದರ್ಶನ ನೀಡುತ್ತಾ ಸರಿ ತಪ್ಪುಗಳನ್ನು ತಿದ್ದಿಕೊಂಡು ಜವಾಬ್ದಾರಿ ನಿರ್ವಹಿಸುವ ನಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾಗಿರುವಂತಹ ಶ್ರೀಮತಿ ಶಶಿಕಲಾ ಮೇಡಮ್ ಇವರಿಗೂ ಕೂಡ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ಪೋಷಕ ವೃಂದದ ಪರವಾಗಿ ಹೃದಯಾಂತರಾಳದ ವಂದನೆಗಳು. ಸರ್, ಕಾಲೇಜ್ ಇಂಜಿನಿಯರ್ ಸರ್ ಹಾಗೂ ಸುಪ್ರೀಂ ಐಎಸ್ ಸರ್ ಇವರಿಗೂ ಕೂಡ ಗೌರವಪೂರ್ವಕ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವ BA ನಜೀದ್ ಸರ್ ಹಾಗೂ ಮೊಹಮ್ಮದ್ ಮಜೀದ್ ಸರ್ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಇನ್ನೋರ್ವ ಅತಿಥಿಯಾಗಿ ವೇದಿಕೆಯಲ್ಲಿ ಆಸೀನರಾಗಿರುವ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ತುಳಸಿ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಸಂಭ್ರಮ 2023ರ ಕಾರ್ಯಕ್ರಮಕ್ಕೆ ನಡೆಸಲು ಅನುಮತಿ ನೀಡಿ ಹಾಗೂ ಶಿಸ್ತನ್ನು ಕಾಪಾಡಲು ಆಗಮಿಸಿರುವ ಎಲ್ಲ ಆರಕ್ಷಕ ಸಿಬ್ಬಂದಿಗಳಿಗೂ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃದಯ ಸ್ಪರ್ಶಿ ವಂದನೆಗಳು. ಭದ್ರತೆಯನ್ನು ಕಾಪಾಡಲು ಆಗಮಿಸಿರುವ ಎಲ್ಲ ಭದ್ರತಾ ಸಿಬ್ಬಂದಿಗಳಿಗೂ ಮನದಾಳದ ವಂದನೆಗಳು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದಕ್ಕೂ, ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ವೃಂದಕ್ಕೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವ ನಮ್ಮ ಶಾಲೆಯ ಗೌರವಕ್ಕೆ ಪಾತ್ರರಾಗಿರುವ ನಮ್ಮ ಶಾಲಾ ಮಕ್ಕಳ ಪೋಷಕರಿಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಮನದಾಳದ ವಂದನೆಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡುತ್ತಾ ನಮ್ಮ ಜೊತೆ ಕೈ ಜೋಡಿಸಿರುವ ಎಲ್ಲ ಸಹೃದಯಿ ಬಂಧುಗಳಿಗೂ ಹೃತ್ಪೂರ್ವಕ ವಂದನೆಗಳು ವಂದನೆಗಳು ವಂದನೆಗಳು. ನಮ್ಮ ಪ್ರೀತಿಯ ಕರೆಯನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕೆಯನ್ನು ಇಡುತ್ತಿದ್ದೇವೆ.